7:30 8, 8ರಿಂದ 1 ಸತ್ಸಂಗದೊಳಗೆ ಏನು ಸಿಗ್ತದೆ ಅದು ಬೀಗರು ಬಿದ್ರಲ್ಲಿ ವ್ಯಾವಹಾರಿಕ ಜ್ಞಾನ ಇದ್ದವರಲ್ಲಿ ಸಿಗ್ತೈತೇನ್ರಿ? ಸತ್ಸಂಗದಲ್ಲಿ ನಿಮ್ಗೆ ಹಿತವಾದದ್ದು ಸಿಗಲಾರ್ದಂಥದ್ದು ಯಾವುದದ ಹೇಳ್ರಿ? ಹಿತವಾದದ್ದು ಸಿಗಬೇಕಾದಂದ್ರೆ ಸತ್ಸಂಗದಲ್ಲಿನ ನಿಮ್ಗೆ ಸಿಗುದು. ಜಗತ್ತೆಲ್ಲ ಪರ್ಯಟನೆ ಮಾಡಬೇಡಿ ನೀವು. ನಿಮ್ಗೆ ಹಿತವಾದದ್ದು ಬೇಕಂತಂದ್ರೆ ಈ ಸತ್ಸಂಗದಾಗ ಬರ್ಬೇಕು. ಬ್ಯಾಡ್ ಅಂದ್ರೆ ನಿನಗೆ ಬಿಟ್ಟದ್ದು ಅದು. ಹೌದಿಲ್ಲ? ಇದ್ರ ಕೂಡ ಶಟ್ಕೊಂಡೆ ಅಂದ್ರೆ ಹಿಂಗೆ ಸೊಂಡಿ ಒಣಸ್ಕೊಂತ ಹೋಗುದು ನೀವು. ಸತ್ಸಂಗದ ಕೂಡ ಶಟ್ಕೊಂಡೆ ಅಂದ್ರೆ ಹೌದಿಲ್ಲ? ಯಾರಿಗೆ ನೆಮ್ಮದಿ ಐತಿ ನೋಡ್ರಿ ಅದನ್ನ ಬಿಟ್ಟು. ಅದಕ್ಕೆ ಎಡೆಬಿಡದೆ ಈ ಸತ್ಸಂಗದೊಳಗೆ ನಾವು ತೊಡಗು. ಸತ್ಸಂಗ ಸಿಗುವುದು ಬಹಳ ದುರ್ಲಭ. ಸಿಕ್ಕಂತ ಸತ್ಸಂಗದ ಸದುಪಯೋಗ ಮಾಡ್ಕೊಳ್ಳೋದು ಅದೊಂದು ಭಾಗ್ಯ ಬೇಕಲ್ಲ, ಪುಣ್ಯ. ನಾವು ಸುಮ್ಮನೆ ತೋರಿಕೆಗೆ ಬರ್ತೇವೆ ಇಲ್ಲಿ ನಾವು ಹೊಕ್ಕೇವಪ್ಪ ಅಂತ. ನಮ್ಮ ಒಳಗ್ ಗಂಡನ್ಯಾಗ ಬರೀ ಇದರ ಸಂಗತಿ, ವಿಷಯ ಬಳಕರ ಸಂಗತಿ. ಪೂರ್ಣ ಅದನ್ನು ಮರೆತು ಯಾವಾಗಲೂ ಇದರ ನೆನವನಾಗಿರ್ಬೇಕು ಅನ್ನೋದು ಉತ್ಕಟ ಇಚ್ಛಾ ಬೇಕಲ್ಲ. ಅವೆಲ್ಲ ತೂರಡಾಗ್ತಾವ, ಅಣಿತ್ಯದಾವ ಅನ್ನೋದು ವಿವೇಕ ನಮ್ಮಲ್ಲಿ ಇಲ್ಲ. ಅದಕ್ಕೆ ಅದು ಮುಖ್ಯ ಆಗ್ಬಿಟ್ಟೈತಿ. ವಿವೇಕ ಇಲ್ಲದವ್ರಿಗೆ ಅದ ಸುಖರೂಪ ಅದ ಕರೆ ಅಂತ ಅನಿಸ್ತೈತಿ. ಯಾರಲ್ಲಿ ವಿವೇಕ ಜಾಗೃತಿ ಇರ್ತೈತಿ, ಇವೆಲ್ಲ ಅನಿತ್ಯದವ, ದುಃಖ ರೂಪಿ ಅದಾವ, ಇದನ್ನ ಅವಲಂಬನೆ ಮಾಡಬಾರ್ದು, ಇದರ ಸಂಘವನ್ನ ಬಿಡಬೇಕು ನಾವು. ಅದನ್ನ ನೆನಪು ಮಾಡೋದು ಕೈ ಬಿಡ್ಬೇಕು. ಅದ್ರ ಬಗ್ಗೆ ವಿಚಾರನೆ ಮಾಡೋದು, ತಲೆ ಕೆಡಿಸ್ಕೋಬೇಡ. ಅದ್ರ ಬಗ್ಗೆ ವಿಚಾರ ಮಾಡಿ ತಲೆ ಸಮಾಧಾನ ಕೆಡಿಸ್ಕೊಂಡಿಲ್ಲ. ಅದನ್ನ ಬಿಟ್ಟವ್ರಿಗೆ ಯಾರ ದುಃಖ ಆಗೈತೆ ಹೇಳ್ರಿ? ಸಮಾಧಾನ ಶಾಂತಿ ಬೇಕಂದವ್ರೆಲ್ಲ ಅದನ್ನ ಕೈ ಬಿಟ್ರಿಲ್ಲ. ವಿಷಯ ಚಿಂತನ ಬಿಟ್ಟಾಗ ನಿನಗೆ ಸಮಾಧಾನ ಶಾಂತಿ ಐತಿ. ನಾ ಅದ್ರಾಗ ಹೊಕ್ಕೇನಂದ್ರೆ ಹೋಗು, ಯಾರೇನ್ ಮಾಡೋದು ಗೊತ್ತಾ ಇಲ್ಲ ಯಾರಿಗೇನ. ನೀ ಬಾಳೆ ಚಿಂತೆ ಮಾಡೇನ ಆರಾಮ್ ಹೊಂತೇನಂದ್ರೆ ಒಂದಪ್ಪ, ಯಾರು ಬೇಡ, ನಿನಗೇನು ಗೊತ್ತಾ ಇಲ್ಲ. ಆರಾಮ್ ಬೇಕಾಗಿತ್ತಂದ್ರೆ ಬಿಡೋದನ್ನ ಅದ್ರ ಗೊಡವಿ. ಬಿಟ್ರೆ ಎಲ್ಲ ಕೆಡ್ತೈತಿ, ಕೆಡವೊಂದು ಹಾರಿಗೆಡ್ದು ಹೋಗೋದು, ಅದೇ ಅದಕ್ಕೆ ಬೇಕಾಗಿತ್ತು ನಮಗೆ. ಯಾಕ್ರಿ? ಬಿಟ್ಟ ಮ್ಯಾಗ ಅದ್ರ ಚಿಂತೆ ನಿನಗೆ ಯಾಕೋ? ಅದು ನಡಿಬೇಕು ಅನ್ನೋದು ಏನೈತಿ ನಿನಗೆ? ನಿನಗೆ ಆರಾಮ್ ಇರೋದು ಮುಖ್ಯ ಐತಿವ ಏನ ಅದನ್ನ ಇಟ್ಕೊಂಡು ಕುಂಡ್ರೋದು ಮುಖ್ಯ ಐತಿ? ಅದು ಇಟ್ಕೊಂಡು ಕುಂತೆ ಅಂದ್ರೆ ದುಃಖನ ಅದಂಗ ಬೆಳೆಸ್ಕೊಂತ ಹೋದೆ ಅಂದ್ರೆ ಅದನ್ನ ಮರಿ ಅದನ್ನ ನೀ ಅದನ್ನ ಮಾಡಿ ಸುಖ ಹೊಂತೇನೆ ಅನ್ನೋದು ಏನೇನೈತಲ್ಲ, ಬಾಳೆ ಬದುಕು ಮಾಡಿ ಚಲೋ ತಂಗ ಇನ್ನ ಏನೋ ಗಳಿಸಿ, ಇನ್ನೂ ಹೊಲ ಹಿಡಿದು ಮನಿ ಮಾಡಿ, ಇನ್ನೊಂದು ಮನಿ ಹಾಕಿಸಿ, ಇನ್ನ ಏನೇನೋ ಮಾಡಿ ಸುಖ ಹೊಂದ್ಬೇಕು ಅನ್ನೋದು ಐತಲ್ಲ, ಮರಿನೇ ಅದ. ನೀ ಎಷ್ಟು ಜನ್ಮ ಹುಟ್ಟಿ ಬಂದ ಅದನ್ನ ಮಾಡಿದ್ರು ದುಃಖ ಹೋಗುದು. ಇದು ಹೊಳಿಬೇಕಲ್ಲ. ಈ ವಿವೇಕ ನಮ್ಮಲ್ಲಿ ಎಂದೆಂದೂ ಬೇಡಪ್ಪ ಇದ್ರು ಸಹವಾಸ ನಮ್ಗೆ. ಅದರ ಬೆನ್ನು ಹತ್ತಿದವ್ರು ಯಾರು ಸುಖ ಹೊಂದ್ಯಾರ? ವಿಷಯಗಳ ಬೆನ್ನು ಹತ್ತಿದವರು ಒಬ್ಬರ ಜಗತ್ತಿನ ಇತಿಹಾಸದೊಳಗೆ ತೆಗೆದು ನೋಡಲಿ, ಅದರಿಂದ ಸುಖ ಹೊಂದಿದೀವಿ ಅನ್ನೋರು ಒಬ್ಬರು ಇಲ್ಲ. ಅದರ ಸಂಬಂಧ ತಪ್ಪಿಸ್ಕೊಂಡವ್ರು ಯಾರು ದುಃಖವನ್ನು ಹೊಂದ್ಯಾರ ಹೇಳ್ರಿ? ವಿಷಯ ಚಿಂತನೆಯನ್ನ ಬಿಟ್ಟವರು ಯಾರು ದುಃಖಿಗಳಾಗ್ಯಾರ? ಕಣ್ಣಿಟ್ಟು ಬಾಳೆ ಮಾಡವ ಯಾವ ಸುಖದಿಂದ ಅದಾನ ಹೇಳ್ರಿ? ನಿಮ್ಮೂರಾಗ ಇಷ್ಟು ಚಲೋ ತಂಗ ಬಾಳೆ ಒಂದ್ರ ಅದರ ಆರಾಮದಾರನ ಕೇಳವ್ರನ್ನ. ಯಾಕ್ರಿ? ಬಾಳೆ ಯಾರಿಗಾರ ಸುಖ ಕೊಟ್ಟತೇನ್ರಿ? ಸುಖ ಕೊಡೋದು ಜೀನಸ್ ಅದಾವನ ಅದ್ರಾಗ ಯಾವಾರ? ತನ್ನ ಹಂತೇಲಿ ಏನೈತಿ ಅದನ್ನ ಕೊಡೋದು. ಅದ ನಾವು ತಿಳ್ಕೊಂಡೇವ ಅವು ಸುಖ ಕೊಡ್ತಾವಂತ, ಮರಿನೇ ಅದನ್ನ ಎಂದೂ ಆಗುದು. ಅದರಿಂದ ಅದು ನಾವು ಸುಖ ಹೊಂದಿದೀವಿ ಅನ್ನೋರ್ನ ಇಲ್ಲಿವರೆಗೂ ನಾವು ಕಂಡಿನೂ ಇಲ್ಲ, ಕೇಳಿನೂ ಇಲ್ಲ. ಜಗತ್ತಿನ ಇತಿಹಾಸದೊಳಗೆ ಅದಿಲ್ಲ. ಸುಖಿಗಳಾದವರೆಲ್ಲ ಅದನ್ನೆಲ್ಲ ಮರೆತರಿಲ್ಲ. ವಿಷಯ ಚಿಂತನೆಯನ್ನೆಲ್ಲ ಕೈ ಬಿಟ್ಟ ಸುಖ ಹೊಂದಿದವರು. ಬರೇ ಬಾಳೆ ದಸರದಾಗಿದ್ದ ನಾವು ನೆಮ್ಮದಿ ಐತೆ ನೋಡ್ಕೊ. ಬರೇ ವಿಷಯ ಚಿಂತನಾ ವಿಷಯದ ವ್ಯವಹಾರದಾಗ ತೊಡ್ಕೊಂಡ ಜೀವನ ಎಲ್ಲ ಹಾಳು ಮಾಡ್ಕೊಂಡಿಲ್ಲ. ಇನ್ನು ಮ್ಯಾಗಾರೆ ಅದನ್ನ ಬಿಟ್ಟು ಆರಾಮ್ ಇರ್ಬೇಕು ಅನ್ನೋದು
ಹೊಳಿಬೇಕಲ್ಲ. ವಿವೇಕ ಉದಯ ಆದಾಗ ಬರ್ತೈತಿ ಇದು ನಮಗೆ. ಆ ವಿವೇಕ ಉದಯ ಆಗ್ಬೇಕಾದ್ರೆ ವಿವೇಕವಂತರ ಸಂಘ ಮಾಡಿದಾಗ ಬರ್ತೈತಿ. ಮುಂಜಾನೆ ಸಂಜೆ ಮಟ್ಟ ಬರೇ ವಿಷಯ ಬಿಡ್ಕರ ಸಂಘದಾಗ ಅದಿ ಎಂದು ಉದಯ ಆಗ್ಬೇಕು ಹೇಳ ನೀನು. ಏನ್ ಸತ್ಸಂಗ ಅಂದ್ರೆ ಜಾತ್ರೆ ಹಾಡೋದು ಬರ್ಸೋದು ಕುಣಿದು ಅಲ್ಲ. ಏನ್ ರಾಗರಂಜನ ಏನು ನಡಿಬಾರ್ದಲ್ಲಿ. ಏನ್ ರಂಜನಾದ ವ್ಯವಹಾರ ಎಲ್ಲ ಬಂದಾದಾಗ ಇದು ಅನುಭವ ಬರ್ತೈತಿ ನೋಡಿ. ರಂಜನಾಕ್ ಬಿದ್ದೆ ಅಂದ್ರೆ ಹೋತು ನೀನು. ಏನ್ ಮತ್ತು ಭಾಳ ಹೀನ ಸ್ಥಿತಿ ಬರ್ತದೆ. ಏನ್ ಮುಖ್ಯ ಉಪನಿಷತ್ತಿನ ಸಾರ ಏನದ ನಿಜಗುಣಿಯವ್ರ ಗ್ರಂಥದೊಳಗೆ ಎಲ್ಲ ಬಂದ್ಬಿಟ್ಟದ. ಎಲ್ಲ ವೇದ ಉಪನಿಷತ್ತುಗಳ ಸಾರ ಅರ್ಕ ತೆಗೆದ್ರವರು ನಿಜಗುಣಿ. ನಿಜಗುಣ ಆರ್ಯ ಗ್ರಂಥದೊಳಗ ಎಂಥ ಒಂದು ಇದೈತೆ ಅನುಭವ ಬಿಚ್ಚಿಟ್ಟದ್ದು. ಅದನ್ನ ಅನುಭವಿಗಳ ಹತ್ರ ಕೇಳ್ಬೇಕು. ಅಂದ್ರೆ ನಮಗದರ ಅನುಭವ ಪೂರ್ಣ ಆಗ್ತೈತಿ. ನಿಜಗುಣ ಗ್ರಂಥ ಹೌದು ನಿವುಳ ಅನುಭವ. ಏನ್ ನಿನಗೆ ಜನನ ಮರಣಾದಿಗಳವ ಅಂತ ಯಾವ ಋಷಿಮುನಿಗಳ ವಾಕ್ಯದ ಹೇಳು. ಯಾರು ಹೇಳಾರ ನಿನಗೆ ನೀ ಸಾಯ್ತೀಪ ಹುಟ್ತಿ ಅಂತ? ಹುಟ್ಟಿದ್ದು ನೀನಲ್ಲ, ಸಾಯುದು ನೀನಲ್ಲ. ಅದನ್ನು ಸುಳ ತಲೆಯ ತುಂಬ್ಕೊಂಡು ಕುಂತೀಯಲ್ವ, ನಾನ ಸಾಯ್ತೀನಿ ನಾನ ಹುಟ್ತೀನಿ ಅಂತ. ನೀ ಎಂದೂ ಸಾಯವಲ್ಲ ಹುಟ್ಟವನು ಅಲ್ಲ. ಶರೀರಕ್ಕೆ ಸಂಬಂಧ ಅದಾವ ಹುಟ್ಟು ಸಾವುಗಳು, ಆತ್ಮನಿಗೆ ಸಂಬಂಧ ಇಲ್ಲ. ಸಾಮಾನ್ಯ ಜನರಿಗೆ ಶರೀರದ ಅಭಿಮಾನ ಹೋಗಬಹುದು, ಆದರೆ ಸ್ವಾಮಿಗಳು ಶಾಸ್ತ್ರಿಗಳು ಜಗದ್ಗುರುಗಳು ಆದವರಿಗೆ ದೇಹದ ಅಭಿಮಾನ ಭಾಳ ಇರ್ತದ, ಹೋಗಿರುದಿಲ್ಲ. ಏನ್ ಮುಂದಿರ್ತ ಹೆಣ ಹುಕ್ಕೊಳಕ್ ಕಟ್ಟಿ ಕಟ್ಕೊಂಡು ಕುಂತಿರ್ತಾರ ಅವರು. ಏನ್ ಸಾಮಾನ್ಯ ಜನರು ಯಾರು ಮುಂದಿರ್ತ ತೆಗೆದಿಟ್ಟು ಕುಂತಿರ್ತಾರನ್ರಿ. ನನ್ನ ಹಿಂತಲ್ಲೇ ಹುಗಿಬೇಕಂತೇಳಿ ಯಾರ ಇದನ್ನ ಮಾಡಿರ್ತಾರ. ನಾನನ್ನು ಅಭಿಮಾನ ಎಷ್ಟೈತಿ ನೋಡಿ ನಿನಗೆ. ಭಾಳ ಕಠಿಣ ಐತಿ ಶರೀರದ ಅಭಿಮಾನ ಹೋಗೋದು. ನಾಳೆಲ್ಲೇ ಪಿಸಾಚ್ ಹಾಕೊಂಡು ಕುಂಡ್ರವ ಶರೀರ ನಾಂದಿದು ಅಂತೇಳಿ. ಅದು ಹೋದ್ರೂ ಸುಧಾ ವಾಸನ ಹೋಗಿರ್ಬೋದು. ಏನ್ ಇಲ್ಲೇ ಹೋಗಿರಿ, ನಮ್ಮ ಹೊಲದಾಗ ಹೋಗಿರಿ. ನಿಮ್ಮ ಹೊಲ ನಿಂದ ಯಾವನಾರ ಹೇಳದ ಅಂದ್ರೆ ಎಬ್ಬಿಸಿ ಹೋಗಿತಾನ. ಯಾರಿಗೆ ಬೇಕಾಗಿದ್ರಿ? ನಿನ್ನವಾಗಿರ್ತಾವ ನಿನ್ನ ಹೊಲ. ಇವತ್ತಿನಿಂದ ಐತಿ, ನಾಳೆ ಯಾರ್ದಾಕೈತಿ ಏನು ನೀ ತಿಳ್ಕೊಂಡು ಹಿಂಗ ಇರ್ತೈತಿ. ಇದು ಮರಿನಿ ಇದನ್ನ. ಅವು ಯಾವ್ಯಾವ ಜೀವಿಗಳು ಹೆಂಗೆ ಬರ್ತಾವ ಎಷ್ಟು ಅವಧಿ ಇರ್ತೈತಿ ಅದು. ಹೌದಿಲ್ಲ? ಅವಧಿ ಇದ್ಮೇಲೆ ಒಂದು ಕ್ಷಣ ಕೂಡ ನಿನಗದು ಉಳಿದಿಲ್ಲ. ಒಂದು ಹೊಲ ಆಗಲಿ, ಮನಿ ಆಗಲಿ, ಯಾವುದೇ ಆಗಲಿ, ವ್ಯಕ್ತಿ ಆಗಲಿ ಋಣಾನು ಸಂಬಂಧದಿಂದ ಕೂಡ್ಯಾವ. ಏನ್ ಸತಿ ಸುತ ಯಾಕ್ರಿ, ಗಂಡರು ಮಕ್ಕಳು, ಮಣಿ ಹೊಲ ಇವೆಲ್ಲ ಋಣ ಸಂಬಂಧದಿಂದ ಕೂಡಿದ್ದೆ. ಅದು ಋಣಾನು ಬಂದ. ಋಣ ಹರಿತೆ ಅಂದ್ರೆ ಒಂದು ಕ್ಷಣ ಕೂಡ ಯಾವ್ದಾರ ನ್ಯಾವದಿಂದ ಅದು ಹೋಗ್ಬಿಡುತ್ತೆ. ನಾವು ತಪ್ಪು ಮಾಡಿದೇವ್ರಿ ಅಂತಿರ್ತಾರೆ. ಏನು ಮಾಡಿದ್ರು ಅದು ಋಣ ಮುಗೀತಂದ್ರೆ ನೀನು ಚಲೋ ಆಗಲಿ ತಪ್ಪು ಇರಲಿ ಹೋಗುದು. ನಾವು ಏನ್ ಮಾಡಿದ್ರು ನೀನು ಸಂಬಂಧ ಎಲ್ಲ ತಪ್ಪು. ನಾನು ಅಂತ ಹಿಡ್ಕೊಂಡು ಕುಂತಿಯಲ್ಲ. ಈ ಶರೀರ ಯಾಕ್ರಿ ಇನ್ನಟ್ಟು ಇರ್ಬೇಕಿತ್ತು ಅಂತೀನಿ. ಎಷ್ಟು ಗುದ್ದಾಡ್ತಾನೆ ಇಟ್ಕೊ. ಋಣ ಮುಗಿತೆ ಅಂದ್ರೆ ಏನ್ ಮಾಡೋದು? ಋಣ ಹರಿದ ಮ್ಯಾಗ ಏನ್ ಮಾಡಕ್ಕಾಗುತ್ತೆ? ಏನ್ ಗಜಮಿತ್ರು ಕೆಲಸ ಆಗುತ್ತೆ. ಎಲ್ಲ ಋಣಾನು ಸಂಬಂಧದಿಂದ ಕೂಡಿದ್ದದ. ಅದು ನಿತ್ಯವಾದದ್ದಲ್ಲ. ಅದಕ್ಕೆ ಅದನ್ನ ಅವಲಂಬನ ಮಾಡಕ್ ಹೋಗ್ಬೇಡ. ಇದನ್ನ ಹಿಡ್ಕೊಂಡು ಅಭಿಮಾನ ಹಿಡ್ಕೊಂಡು ಶರೀರದ ಅಭಿಮಾನ ಬಿಡದ. ಬಿಡಲಿಲ್ಲ ಅಂದ್ರೆ ನಿನಗೆ ಹಾನಿ ನೋಡದು. ಬಿಟ್ರೆ ನಿನಗೆ ಲಾಭ ಅದ. ಬಿಟ್ಟಾಗ ಹೆಂಗಿರ್ತಿ, ಹಿಡ್ಕೊಂಡಾಗ ಹೆಂಗದಿ ನೋಡು. ಇನ್ನೊಬ್ಬರು ಶರೀರ ಸಂಬಂಧ ಹಿಡ್ಕೊಂಡಿಲ್ಲ, ಅವ್ರಿಗೆ ಏನಾದ್ರು ನಿನಗೆ ಹೆಂಗ ಸಂಬಂಧ ಇಲ್ಲ. ಹಂಗೆ ಈ ಶರೀರ ಸಂಬಂಧ ಬಿಡ, ನಿನಗೇನೋ ಬಾಧೆ ಇಲ್ದಂಗ ಆಕೈತಿ. ನಿನಗೆ ಅನ್ಯವಾಗಿ ಇದ್ದದ್ದು ಅದ ನೀನಲ್ಲ. ಅದ ನೀನಂತ ತಪ್ಪು ತಿಳುವಳಿಕೆ ಮಾಡ್ಕೊಂಡಿ. ತಾನಲ್ಲವಿ ಒಡಲೆಂಬ ಸುವಿವೇಕವನ್ನು ಮಾಡಿ ಮನುಜ
ಈಗ ಮನುಷ್ಯನ ಜನ್ಮ ಇದ್ದಾಗ ಇದು ನೀನಲ್ಲ ಅನ್ನೋದನ್ನ ತಿಳ್ಕೊ. ಬಾಕಿ ಜನ್ಮದಾಗ ಇದು ಬರುದಿಲ್ಲ ನಿನಗೆ. ಮುಂದೆ ಅವಕಾಶದ ಇದು ಸಂಬಂಧ ತಪ್ಪಿಸ್ಕೊಂಡು ನೀನ್ ಯಾರು, ನೀನ್ ಅಲ್ಲದ್ದು ಯಾವುದು ಅನ್ನೋದನ್ನು ತಿಳುವಳಿಕೆ ಮಾಡ್ಕೊಂಡು, ಗಟ್ಟಿ ತಿಳುವಳಿಕೆ ಮಾಡ್ಕೊಂಡು, ನೀನ್ ಅಲ್ಲದ್ರೆ ಎಲ್ಲಾ ಸಂಬಂಧಗಳನ್ನ ತಪ್ಪಿಸ್ಕೊಂಡು ಇರೋ ಪ್ರಯತ್ನವನ್ನ ಮಾಡು. ಅಂದಾಗ ನಿನಗೆ ಬಿಡುಗಡೆ ದುಃಖದಿಂದ. ಸಂಬಂಧ ಹಚ್ಕೊಂಡೆ ಅಂದ್ರೆ ದುಃಖ ಇರುವುದನ್ನ. ಮುಕ್ತಿ ಅಂದ್ರೆ ಏನ್ರಿ? ತಾನಲ್ಲದ ಎಲ್ಲಾ ಸಂಬಂಧಗಳನ್ನ ತಪ್ಪಿಸ್ಕೊಂಡಿರುವುದು. ಅದಕ್ಕ ಮುಕ್ತಿ ಮೋಕ್ಷ ಅಂತಾರ. ನಾವು ಅಲ್ಲದನ್ನು ಹಚ್ಕೊಂಡು ಒದ್ದಾಡ್ಲಿಕ್ಕತ್ತೀವಿ ಅಜ್ಞಾನದಿಂದ. ನಮ್ಮ ಬಗ್ಗೆ ನಮಗ್ ಗೊತ್ತಿಲ್ಲ, ನಾನು ಯಾರಿದ್ದೇನೆ ಅನ್ನೋದು ಗೊತ್ತಿಲ್ಲದಕ್ಕೆ ನಾನು ಅಲ್ಲದನ್ನು ನಾನಂತ ತಿಳ್ಕೊಂಡು ಸಂಬಂಧ ಹಚ್ಕೊಂಡು ಜನ್ಮ ಜನ್ಮಾಂತರ ತಿರುಗ್ಲಿಕ್ಕತ್ತೀವಿ ನಾವು. ಈಗ ಮನುಷ್ಯನ ಜನ್ಮಕ್ಕೆ ಬಂದಾಗ ಇದ್ರ ಬಗ್ಗೆ ನೀ ಸರಿಯಾಗಿ ವಿಚಾರ. ನಿಜವಾದ ನಾನು ಯಾರು, ನನಗೂ ಇದಕ್ಕೂ ಏನು ಸಂಬಂಧ ಅದ, ಇವು ಎಲ್ಲಿ ತನಕ ಇರ್ತಾವ, ಏನನ್ನ ಅವಲಂಬಿಸ್ಕೊಂಡು ಅದಾವ ಅನ್ನುವಂಥ ವಿಚಾರ ದಿನ ನಿತ್ಯ ನಾವಬೇಕು. ಎಡೆಬಿಡದೆ ತನ್ನ ತಾನು ಎಡೆಬಿಡದೆ ಯಾರೇಲು ಅರಿಯದಾತನಿಗೆ ಪಡೆಯುವುದಾಗದು ನಿಜ ಸುಖವಾದ. ಇದೇ ಅಭ್ಯಾಸ ನಡಿಬೇಕು ನೋಡಿ ಸತತ. ಯಾವ ಇಂದ್ರಿಯಗಳಿಗೆ ಗೋಚರ ಆಗೋದ್ರ ಕಡೆ ಲಕ್ಷ ಬಿಡಕ್ ಹೋಗ್ಬಾರ್ದು. ಶಬ್ದ ಇರ್ಲಿ, ಸ್ಪರ್ಶ ಇರ್ಲಿ, ರೂಪ ಇರ್ಲಿ, ರಸ ಇರ್ಲಿ, ಗಂಧ ಇರ್ಲಿ. ರೂಪದ ಕಡೆ ಹೋಗಬಾರ್ದು, ಗಾಯನ ಕಡೆಗೆ ಹೋಗಬಾರ್ದು, ರುಚಿ ಕಡೆಗೆ ಹೋಗಬಾರ್ದು, ವಾಸನೆ ಕಡೆಗೆ ಹೋಗಬಾರ್ದು, ಸ್ಪರ್ಶದ ಕಡೆಗೆ ಹೋಗಬಾರ್ದು. ಹೌದಲ್ಲ? ಒಟ್ಟ ಯಾವ ಹೊರಗೊಂದು ರೂಪವನ್ನು ಈಕ್ಷಿಸದೆ ಅಂದಾರ ಅವ್ರು. ಹೊರಗೆ ಯಾವ ರೂಪದ ಕಡೆಗೆ ಹೋಗಬಾರ್ದು, ಗಾಯನದ ಕಡೆಗೂ ಹೋಗಬಾರ್ದು, ಸ್ಪರ್ಶದ ಕಡೆಗೇನೂ ಹೋಗಬಾರ್ದು ಮನಸ್ಸಿನಿಂದ ಅಂತ. ಅವನ್ ಮಾಡಿ ಮಾಡಿ ಬರೇ ಅದ ವ್ಯಸನದಾಗದೇವನು. ಬಂದು ಬಿಡ್ತಾವ್ರಿ ಅವು ವಾಸನ. ಬೇಕಾದಂಗ ಹೇಳ್ತಾನ ಕೇಳ್ತಾನ ಅಂದ್ರು ಅದ ವಾಸನ ಹೇಳ್ಕೊಂಡು ಅದನ್ನ ನೋಡ್ಬೇಕು, ಅದನ್ನ ಕೇಳ್ಬೇಕು. ಅದೇ ವ್ಯಸನನ ಐತಿ ನಮ್ಗಳು. ಅವು ವಾಸನ ಪೂರ್ಣ ನಾಶ ಆಗ್ಬೇಕು ನೋಡ್ರಿ. ವಿವೇಕದಿಂದ ಅವನು ಪೂರ್ಣ ವಾಸನೆ ಯುರಿಸದೆ ಅವಾಗ ತನ್ನ ಇರುವಿನ ಅನುಸಂಧಾನ ಅನುಭವ ಮಾಡ್ಕೊಳಕ್ ಬರ್ತೈತಿ ನಮಗೆ. ಅದಕ್ಕೆ ಈ ವಿವೇಕ ಆ ವಾಸನೆಗಳಿಂದ ನಾಶ ಮಾಡ್ಕೊಳಿಕ್ಕೆ ಸತ್ಸಂಗದೊಳಗೆ ಎಂಥ ಯುಕ್ತಿಗಳು ನಮಗೆ ದೊರೀತಾವೆ. ಹೆಂಗ ಅವನ್ನೆಲ್ಲ ವಾಸನೆಗಳನ್ನ ಅವ್ರು ಕಳ್ಕೊಂಡು ಅವನ್ನ ನೋಡೋದ್ರ ಮ್ಯಾಗಿಂದ, ಕೇಳೋದ್ರ ಮ್ಯಾಗಿಂದ, ಮೋಶ ನೋಡೋದ್ರ ಮ್ಯಾಗಿಂದ, ಮುಟ್ಟೋದ್ರ ಮ್ಯಾಗಿನ ವಾಸನೆಗಳು ಎಷ್ಟು ಅಭ್ಯಾಸ ಮಾಡಿರ್ಬೇಕು ಅವರು. ಕೇಳಬೇಡ ಅಂತಿದ್ರು ಅಜ್ಜ ಅವ್ರು. ಅದ್ರ ಕಡೆ ಮನಸ್ಸು ಹಾಕದೆ ಇರುವುದ ಸನ್ಯಾಸ. ವಿಷಯದ ಅಂದ್ರೆ ಇವ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇದ್ರ ಕಡೆ ಮನಸ್ಸು ಹಾಕಿ ವಿಷಯದೋಳು ಮನ ಬೆಳೆಸದಿರುವುದೇ ಸನ್ಯಾಸ. ಸುಖಿಗಳಾವ ಕಣ್ಣವರೆಲ್ಲರೂ ಸನ್ಯಾಸಿಗಳಾಗಬೇಕು. ಸನ್ಯಾಸಿ ಅಂದ್ರೆ ಏನೋ ತಿಳ್ಕೊಂಡ್ಬಿಟ್ಟಾರ ನಾವು. ಹೊರಗೆ ಬಿಡೋದು ಸನ್ಯಾಸ ಅಲ್ಲ, ಒಳಗೆ ಬಿಡೋದು ಸನ್ಯಾಸ. ಹಿಡ್ಕೊಂಡದ್ದು ಒಳಗೈತಿ, ಬಿಡುವುದು ಒಳಗೈತಿ. ಎಲ್ಲಿ ಐತೈತಿ ಅಲ್ಲಿ ತೊಳ್ಕೊ ಅಂದ್ರೆ ಹಸನಕೈತಿ. ಬಾ ಒಂದ್ ಕಡೆ ಬರೀ ಒಂದ್ ಕಡೆ ಅಂದ್ರೆ ಹೊರಗೆ ಬಿಟ್ಟು ಒಳಗೆ ಹಿಡ್ಕೊಂಡು ಕುಂತ್ರ ಸನ್ಯಾಸನ. ಮನಸ್ಸಿನಾಗೆಲ್ಲ ಐತೆ ಅದು ಹಿಡ್ಕೊಂಡು ಕುಂತು ವ್ಯಾಮೋಹ ಸುಖ ಕೊಡ್ತಾವ ಅನ್ನೋ ತಪ್ಪು ತಿಳುವಳಿಕೆ ಮನಸ್ಸಿನಾಗ ಐತಿ. ಮನಸ್ಸಿನಾಗ ಸುಖ ಕೊಡೋದಿಲ್ಲ ಅಂತ ತಿಳಿದ ಕೈ ಬಿಡುವುದು ಸನ್ಯಾಸ. ಆಂತರಿಕ ತ್ಯಾಗ. ಬಾಹ್ಯ ತ್ಯಾಗ ಮಾಡೋದೇನೋ ಅವಶ್ಯಕತೆ ಇಲ್ಲ. ನೀನು ಹೊರಗೆ ಬಿಡುವ ಅವಶ್ಯಕತೆ ಇಲ್ಲ. ಒಳಗೆ ಮನಸ್ಸಿನಾಗ ಹಿಡಿದೆಯಲ್ಲ ಅದನ್ನ ಕೈ ಬಿಡು. ಅಂದಾಗ ನಿನಗ ನೆಮ್ಮದಿ ಇರ್ತೈತಿ. ಎಲ್ಲಿ ಹಿಡಿದಿ? ಒಳಗೆ ಹಿಡಿದಿಲ್ಲ, ಮನಸ್ಸಿನಾಗ ಇವನ್ನೆಲ್ಲ ಸುಖ ಕೊಡ್ತಾವಂತ ನಾನು ನನ್ನದು ಅನ್ನೋ ಭಾವ ಹಿಡ್ಕೊಂಡು ಕುಂತಿ. ಅದನ್ನ ಕೈ ಬಿಡೋದು ಇದ ಸನ್ಯಾಸ. ನೀನಲ್ಲದನ್ನೆಲ್ಲ ಕೈ ಬಿಟ್ಟ ಇರುವಿಕೆಗಿನ ಅದಕ್ಕೆ ಸನ್ಯಾಸತ್ವ ಅಂತ. ವಿಶೇಷ ಆನಂದದೊಳಗೆ ಇರ್ಬೇಕನ್ನೋಂಗಿದ್ರೆ ನೀ ಸನ್ಯಾಸಿನ ಆಗ್ಬೇಕು. ತ್ಯಾಗ ತ್ಯಾಗೇನ ಏಕೇನ ಅಮೃತತ್ವ ಮಾನಶು ಅಂತ. ಮನಸ್ಸಿನಾಗ ಹಿಡ್ಕೊಂಡು ಕುಂತಿಯಲ್ಲ ನೀನಲ್ಲದನ್ನ ನೀನು ಅಂತ. ಅವು ಸುಖ ಅಲ್ಲದನ್ನ ಸುಖ ಅಂತ ಹಿಡ್ಕೊಂಡು ಕುಂತಿ. ಯಾರು ಹೇಳಿದ್ರೆ ನಿನಗೆ ಇವನ್ನೆಲ್ಲ ಹಿಡ್ಕೊಂಡ್ಕೊಂಡ್ರೆ ನಾ ಸುಖದಿಂದ ಇರ್ತೇನೆ ಅಂತ? ಯಾರು ಹೇಳಿಲ್ಲ, ನೀನ ಕಲ್ಪಿಸ್ಕೊಂಡು ಕುಂತೀವಿ. ನೀವನ್ನೆಲ್ಲ ಬೇಡುವಾಗ ಹುಚ್ಚ ದೇವ್ರು ಕೇಳ್ತನ, ಏನ್ಲೇ ಹುಚ್ಚ ಇದನ್ನ ಯಾಕೆ ಹಿಡ್ಕೊಂಡು ಕುಂತೀಯ? ಯಾಕ್ರಿ ಇದನ್ನ ಯಾಕೆ ಹಿಡ್ಕೊಂಡು ಕುಂತೀಯ ಅಂತ ಕೇಳ್ಬೇಕಿತ್ತು. ಅದು ಏನು ತಥಾಸ್ತ ಅಂದ್ಬಿಡ್ತದೆ. ಅದು ಎಷ್ಟು ಶನೇ ಇರ್ಬೇಕು. ಅದಕ್ಕೂ ಬುದ್ಧಿಲ್ಲ, ನಿನಗೂ ಗೊತ್ತಿಲ್ಲ. ಕೊಡೋದಕ್ಕೂ ಬುದ್ಧಿಲ್ಲ, ನೀನು ಬೇಡೋದಕ್ಕೂ ನಿನಗೆ ಬುದ್ಧಿಲ್ಲ. ಆ ವಿಚಾರ ನಿನ್ನಲ್ಲಿ ಜಾಗೃತಿ ಇದ್ದಿದ್ರೆ ಇದೆಲ್ಲ ಯಾಕೆ ಬಿಡ್ತಿ? ಅದಕ್ಕೂ ಬುದ್ಧಿ ಇದ್ದಿದ್ರೆ ಇದನ್ನೆಲ್ಲ ಯಾಕೆ ಕೊಡ್ತಿರ್ತೀವಿ? ಅದನ್ನ ಕೊಟ್ರೆ ಹಾಳಾಗೋಕಾವು.
ಅವು ಸರಿಯಾದದನ್ನ ತಿಳುವಳಿಕೆ ಮಾಡ್ಕೋಬೇಕು ಅನ್ನೋ ಬುದ್ಧಿ ಬೇಡ ಅದಕ್ಕೆ. ಆ ದೇವ್ರು ಕೊಟ್ಟು ಬಿಡ್ತೆ ಅಂತ, ಅದು ಹೆಣ್ಣು ದೇವರು ಗಂಡು ದೇವರು ನಿನಗೆ ಅನುಗ್ರಹ ಆಶೀರ್ವಾದ ಆಗಿಬಿಡ್ತು. ಇಂಥವೆಲ್ಲ ಅನುಕೂಲ ಮಾಡಿ ಏನು ಮಾಡಿ ನೀನ ಮಾಡ್ಕೊಂಡದ್ದು ಅವೆಲ್ಲ. ಯಾರು ಕೊಡು ತಗೊಳ್ಳೋದು ನೀನ ಕಲ್ಪಿಸ್ಕೊಂಡು ಯಾವ ಕೊಡ್ತಾವಂತ, ಯಾವ ಕೊಡೋದಿಲ್ಲ ತಗೊಳ್ಳೋದಿಲ್ಲ. ನೀ ಮಾಡಿದ ಕರ್ಮ ಅದ ನಿನ್ನ ಬೆನ್ನು ಹತ್ತದನ್ನು. ಅವುಗಳಲ್ಲಿ ಸುಖ ಸಿಗ್ತದೆ ಅನ್ನುವಂಥ ಬುದ್ಧಿ ಏನೈತಲ್ಲ ಅದನ್ನು ಗಟ್ಟಿ ತಿಳುವಳಿಕೆಯಿಂದ ನೀವನ್ನೆಲ್ಲ ಕರ್ಮಗಳಲ್ಲಿ ತೊಡ್ಕೊಂಡು ಕುಂತೀವಿ. ಅವನು ಮಾಡಿ ಮಾಡಿ ಅವಾಗ ಗಟ್ಟಿ ಹಾಕೊಂಡು ಕುಂತವನು. ಅದಕ್ಕೆ ಅದನ್ನು ಮಾಡಕ್ಕೆ ಹೋಗೋಣ. ಕರ್ಮ ಸಂಚಯವನ್ನು ಬಲ್ಲವರು ಮಾಡಕ್ಕೆ ಹೋಗೋಣ. ಕರ್ಮವನ್ನು ಮಾಡು ಭವದಲ್ಲಿ ತೊಳಲು ಅಂತ ಯಾವ ಮಹಾತ್ಮರನ್ನು ಹೇಳಿಲ್ಲ. ಕರ್ಮದಿಂದ ಯಾರಿಗೂ ಬಂಧನ ದುಃಖ ಹೋಗುವ. ಇನ್ನೂ ಅದನ್ನ ಮಾಡೇನ ಅಂತೀನಿ, ಅದನ್ನ ಮಾಡೇನೆ ಇದನ್ನ ಮಾಡಿ, ಏನ್ ಮಾಡಿ ನೋಡು. ಮಾಡೋದೆಲ್ಲ ಏನಾಗಿತ್ತು ನೋಡ್ಕೊಂಡು, ಎಲ್ಲ ಮಣ್ಣು ಮಸಿ ವ್ಯರ್ಥ. ಉಪಯೋಗ ಬರೋದನ್ನು ಮಾಡ್ಕೊಡಿಲ್ಲ. ಅದು ನೀ ಮಾಡಬೇಕಾದಂಥ ಕರ್ತವ್ಯನ ನಿಜವನ್ನ ತಿಳ್ಕೊಳ್ಳೋದು ಒಂದೇ ಮಾಡೋದು. ನಿನ್ನ ನಿಜವಿದನೆ ತಿಳಿಯೋ ಬೇರೆಣ್ಣದಲ್ಲೇ ಮನುಜ ಅಂತ. ಮನುಷ್ಯನ ಜನ್ಮಕ್ಕೆ ಬಂದವರು ಎಲ್ಲರೂ ಇದನ್ನ ನಮ್ಮ ನಿಜವನ್ನ ನಾವು ತಿಳ್ಕೊಳ್ಳೋದು ಒಂದೇ ನಮ್ಮ ಕರ್ತವ್ಯ. ಅದರ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನವನ್ನು ನಿತ್ಯ ಕರ್ಮ ನಮ್ಮನ್ನು ನಾವು ತಿಳ್ಕೋಬೇಕಾತಂದ್ರೆ ಅನುಭವಗಳು ಹೇಳಿದಂಥ ವಿಚಾರವನ್ನು ನಮ್ಮ ಇರುವನ್ನು ಕುರಿತು ಅವರು ಎಚ್ಚರಿಗೊಳಿಸ್ತಿರ್ತಾರಲ್ಲ, ಅದರ ಬಗ್ಗೆ ನಾವು ಕೇಳ್ಬೇಕು. ನಾವು ಅಲ್ಲದ್ರ ಬಗ್ಗೆ ತೋರ್ಕಿ ಬಗ್ಗೆ ಸಾಕಷ್ಟು ಕೇಳೇವಿ ನಾವು. ಅದರ ಬಗ್ಗೆ ಉದಾಸೀನತೆಯನ್ನು ಹೊಂದು, ತೀವ್ರ ವೈರಾಗ್ಯವನ್ನು ಹೊಂದು ದೌಡು ಮಾಡ್ಕೋ. ಯಾಕೆ ಶರೀರ ನಿಯಮದ್ದಲ್ಲ. ಅದರಾಗ ಆಸಕ್ತಿಯನ್ನೆಲ್ಲ ತೆಗೆದುಹಾಕಿ ಯಾವಾಗಲೂ ಇರುವಿನ ಅನುಸಂಧಾನದಾಗ ತೊಡಗು. ಅಂದಾಗ ಏನಾರ ಇದು ನಿನಗೆ ಲಾಭ. ತೋರಿಕೆ ಕಡೆ ಎಲ್ಲ ಕೊಟ್ಟೆ ಅಂದ್ರೆ ಏನೂ ಲಾಭ ಇಲ್ಲ. ವ್ಯರ್ಥ ನೀ ಕಾಲ ಹಣ ಗುಡ್ಡಕ್ಕಲ್ಲಿ ಹೊತ್ತಂಗ ಬಾಳೆ. ಅದಕ್ಕಾಗಿ ದುಡು ಸತ್ತು ಕೆಲ್ಸ. ಏನು ಆಯುಷ್ಯ ಪರ್ಯಂತ ಬಡ್ಕೊಂಡು ಎದಕ್ಕೆ ಸತ್ತಿ? ಏನ್ ಲಾಭ ಐತೆ ಅದನ್ನ ಮಾಡೋದ್ರಿಂದ? ಏನೂ ಲಾಭ ಇಲ್ಲದನ್ನ ಮಾಡಿ ಉಪಯೋಗನ ಹೇಳ್ರಿ. ಏನಾರ ಒಂದು ಲವಲೇಶ್ವರ ಅದ್ರಾಗ ಸುಖವಿಲ್ಲೋ ಇದರೊಳು ಚೂರ ಅಂತ ನೀನ ಅಂತಿ. ಸುಳ ಯಾಕೆ ಬಿಡ್ತಿದಿ ಗೋರ ನಿನ್ನ ಪದ ಅಂತಿ. ನೀನ ಮತ್ತು ಅದ್ರಾಗ ಬಡ್ಕೊಂಡು ಬಿಡದನ್ನ ಬಿಡು ಪುರುಷೋತ್ತಲೇ ನಿನಗೆ ಲಾಭ ಐತಿ. ಉದ್ರಿ ಏನಲ್ಲ. ಸದ್ಯ ಬಿಟ್ಟರೆ ಸದ್ಯ ನಿನಗೆ ಅದ್ರ ಲಾಭ ಐತಿ. ಈಗ ಬಿಟ್ಟರೆ ಮುಂದೆ ಸಿಗ್ತೈತಿ. ಹಂಗೇನಿಲ್ಲ. ಇದು ಈಗ ತಕ್ಷಣ ರೋಕಡಿ ಅದರ ಫಲ ಆಗಿಂದಾಗ ಸಿಗ್ತೈತಿ. ಅದು ಬಿಡದು. ಬಿಡಬೇಕಾದ್ರೆ ನಮ್ಮಲ್ಲಿ ಆ ವಿವೇಕ ಜಾಗೃತ ಆಗ್ಬೇಕಲ್ಲ. ವಿವೇಕದಿಂದ ದೋಷ ದರ್ಶನ ಆದಾಗ ಅದನ್ನು ಬಿಡ್ತೇವೆ ನಾವು. ಇನ್ನೊಬ್ಬರು ಹೇಳಿಕೆ ಮ್ಯಾಗ ಅದನ್ನು ಬಿಡಕ್ಕಾಗೋದು. ಎಷ್ಟು ಮಂದಿ ಮಹಾತ್ಮರು ಹೇಳಿದ್ರು ಅದನ್ನು ಬಿಡ. ಸ್ವತಃ ನೀನ ವಿಚಾರ ಮಾಡಿ ಅದನ್ನು ಇದು ಹಿತ ಐತೋ ಅಹಿತೈತೋ, ಇದು ನಿತ್ಯ ಐತೋ ಅನಿತ್ಯ ಐತೋ ಅನ್ನೋ ವಿವೇಕ ನಿನ್ನಲ್ಲಿ ಜಾಗೃತ ಆಗ. ನಿನಗ ಹೊಳಿಬೇಕದು. ಅಂದಾಗ ತಿಳಿದ ಕೈ ಬಿಡ್ತಾನ. ಇದು ಬೆಂಕಿ ಸುಡ್ತೈತೆ ಅನ್ನೋದು ಇನ್ನೊಬ್ಬರು ಹೇಳಿಕೆ ಮ್ಯಾಗ ಗೊತ್ತಾಗೋದಿಲ್ಲ. ಅದ ನೀನ ಕೈ ಇಟ್ಟು ನೋಡಿದಾಗ ಹೌದಪ್ಪ ಇದಂತ. ಹೌದಿಲ್ಲ? ಸುಟ್ಕೊಂಡೆ ಅಂದ್ರೆ ಒಮ್ಮೆ ಆದ್ರೆ ಇದಾತಂದ್ರೆ ವಾಂತಿ. ಹೌದಿಲ್ಲ? ಸುಡುತ್ತೈತೆ ಅನ್ನೋದು ಗೊತ್ತಿಲ್ಲದಕ್ಕೆ ಹೋಗಿ ಹೆಂಗ ಬಿದ್ದು ಕೆಡ್ತಾವ ಹುಳ. ಹಂಗ ನಮ್ದು ಆಗಿದ್ದ ಪರಿಸ್ಥಿತಿ ಅಂದ. ಸೊಡರಿನ ಸುಡುವ ತನವನ್ನು ಅರಿಯದೆ ಬಿದ್ದು ಕೆಡುವ ಪತಂಗದ ಓಲ್. ಇದು ಬೆಂಕಿ ಸುಡ್ತೈತೆ ಅನ್ನೋದು ಗೊತ್ತಿಲ್ಲಲೇ ಹೆಂಗ ಬಿದ್ದ ಹುಳ ಸಾಯ್ತವ. ಹಂಗ ವಿಷಯ ಭೋಗ ನಮ್ಮನ್ನ ಇದು ಕೊಲ್ತೈತಿ ಅನ್ನೋದು ಗೊತ್ತಿಲ್ಲಲೇ ಹಂಗ ರೂಪಕ್ಕೆ ಹೋಗ್ತೈತಿ, ಗಾಯನಕ್ಕೆ ಹೋಗ್ತೈತಿ, ರುಚಿಗೆ ಹೋಗ್ತೈತಿ, ವಾಸನೆಗೆ ಹೋಗ್ತೈತಿ, ಸ್ಪರ್ಶಕ್ಕೆ ಹೋಗ್ತೈತಿ. ಇದರಾಗ ಸಂಪರ್ಕದಾಗ ಬಿದ್ದು ಸತ್ತು ಇಡೀ ಜೀವನ ಎಲ್ಲ ಎಷ್ಟೋ ಜನ್ಮ ಹಾಳು ಮಾಡ್ಕೊ, ಎಷ್ಟು ಶರೀರ ಹಾಳು ಮಾಡಿದೆವು. ಇದಕ್ಕಾಗಿ ನಿನ್ನ ನಿಜವನ್ನ ತಿಳ್ಕೊಳ್ಳಿಕ್ಕೆ, ನಿಜವಾದ ಸುಖ ಎಲ್ಲೈತಿ ಅನ್ನೋ ತಿಳ್ಕೊಳ್ಳಿಕ್ಕೆ ಇದನ್ನು ಉಪಯೋಗ ಮಾಡ್ಕೊಳ್ಳಿಲ್ಲ. ಅದನ್ನು ನಿನ್ನ ನಿಜವನ್ನ ನೀ ತಿಳ್ಕೊಳ್ಳಿಕ್ಕೆ ಉಪಯೋಗ ಮಾಡ್ಕೊಳ್ಳೋ ಸಂಬಂಧ ಐತಿ ಇದು ಮನುಷ್ಯನ ಜನ್ಮ. ಬರೀ ವಿಷಯ ಸಂಗ್ರಹ, ವಿಷಯ ಭೋಗ ಮಾಡಿ ಹಾಳು ಮಾಡಿಬಿಟ್ಟೆಲ್ಲೋ ಇದನ್ನ ಶರೀರ. ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ. ಮತ್ತಿಂಥ ಜನ್ಮ ನಿನಗೆ ಸಿಗ್ತೈತೇನು? ಏನು ಕೊಟ್ರೆ ಸಿಗ್ತೈತಿ ನಿನಗೆ? ಏನೋ ನಿನ್ನ ಒದಿಗೆ ಬಂದತ್ತ ಪುಣ್ಯ, ಅದನ್ನ ಲಾಭ ಮಾಡ್ಕೊಳ್ಳಿಲ್ಲ. ಬರೀ ವಿಷಯ ಭೋಗದಾಗ ಇದನ್ನ ಕೇಳಿದ್ರೆ ಎಂಥದಕ್ಕೆ ಹಾಳು ಮಾಡ್ಕೊಂಡೆಲ್ಲ.
ಚಿಂತಾಮಣಿಯನ್ನು ಗಾಜಿನ ಬೇರೆಗೆ ಮಾರಿದಂಗ ಆತಲ್ವ ಅಂದ. ಬರೀ ಭೋಗಕ್ಕಾಗಿ ವಿಷಯ ಸಂಗ್ರಹ ವಿಷಯ ಭೋಗಕ್ಕಾಗಿ ಇದನ್ನು ಉಪಯೋಗ ಮಾಡ್ಕೊಂಡೆ ಅಂದ್ರೆ ಎಂಥ ಕಿಮ್ಮತ್ತಿಂದ ಯಾಕ್ರಿ ಶರೀರ. ಎಂಥ ಕೆಲಸಕ್ಕೆ ಉಪಯೋಗ ಮಾಡ್ಕೊಂಡೆಲ್ಲ. ಕಾಚ ಮೂಲೆಯನ್ನು ವಿಕ್ರೀತು ಅಂತ ಚಿಂತಾಮಣಿರ್ಮಯ ಕಾಜಿನ ಬೆಲೆಗೆ ಮಾರಿದಂಗೆ ಆತಲ್ಲ ಚಿಂತಾಮಣಿ. ಒಳ್ಳೆಯ ಅತ್ಯಮೂಲ್ಯವಾದ ಅನರ್ಘ್ಯ ರತ್ನ ಅಂದಾರೆ ಇದಕ್ಕೆ. ಅನರ್ಘ್ಯ ಅಂದ್ರೆ ಬೆಲೆ ಕಟ್ಟಲಾರ್ದಂಥದ್ದು. ಅಂತ ಜನ್ಮ ಎಂಥದ್ದನ್ನು ನೀ ಹಾಳು ಮಾಡ್ಕೊಂಡೆಲ್ಲ. ಬೆಲೆ ಕಟ್ಟಲಿಕ್ಕೆ ಬರದಂತಹದ್ದನ್ನು ನೀ ಹಾಳು ಮಾಡ್ಕೊಂಡೆಲ್ಲ ವಿಷಯ ಭೋಗಕ್ಕಾಗಿ. ಅದು ಯಾಕೆ ಹಂಗಾಗೈತಿ ಅಂದ್ರೆ ಅಂತ ಸಂಘ ಮಾಡಿ ಪರಿಣಾಮ ಆಗೈತಿ. ಸಂಘದ ಪರಿಣಾಮ ಅದ ದೋಷದ. ಅದಕ್ಕೆ ಆ ಸಂಘದಿಂದ ನಾವು ದೂರ ಇರಕ್ಕೆ ಕಲಿಬೇಕು. ಜಡ ಬುದ್ಧಿ ಜಡ ಸಂಘ ಬಿಡದೆ ಮಾಡುವ ತರ್ಕ ಹೆಂಗಾಕೈತಿ ಹೇಳ್ತ. ಗುರುವಿನ ಕೃಪಾ ಆಗಂದ್ರೆ ಹೆಂಗಾಗಬೇಕು. ನಿನ್ನೆ ಅದನ್ನ ಹೇಳಿದ್ರಿಲ್ಲ ಅಜ್ಜಾರ. ಬಿಡದನ ಅಲ್ಲೇ ಹೋಗಿ ಕೊಟ್ಟು ಹೋಗಿ ಅಲ್ಲಿ ಅಲ್ಲೇ ಹಿತ ಹಾಕತ್ತೀನಿ. ಹಿತ ಕೊಟ್ಟತೇನೆ ನನಗೆ ಜಡ ಬುದ್ಧಿ ಜಡ ಸಂಘ. ಗುರುವಿನ ಕೃಪಾ ಆಗ್ಬೇಕಾರ ಏನ್ ಮಾಡ್ಬೇಕು? ವಿಷಯಗಳ ಸಂಘದಿಂದ ಮನಸ್ಸನ್ನು ಹಿಂದಕ್ಕೆ ಸರಿಸುವ ಪ್ರಯತ್ನ ಮಾಡಬೇಕು. ಗುರು ಹೇಳಿದಂಥ ವಿಚಾರಗಳನ್ನ ಕೇಳು, ಸರಿಯಾಗಿ ಕೇಳಿ ಮನನ ಮಾಡಿ ನಿಧಿಧ್ಯಾಸನವನ್ನು ಮಾಡಿದಾಗ ಗುರು ಕೃಪಾ ಆಕೈತಿ. ಮಗನ ಮ್ಯಾಗ ಪ್ರೀತಿ ಇರ್ಬೇಕಾರ ತಂದೆ ಯಾಕ್ರಿ ತಂದೆ ಮಾತು ಅಲ್ಲಗಳಿದಂಗ ಯಾಕ್ರಿ ಚಾಚು ತಪ್ಪಿದವ ಪಲ್ಲ ಮಾಡಕತ್ತಂದ್ರೆ ಮಗನ ಮ್ಯಾಗ ಪ್ರೀತಿ ಆಕೈತಿ. ಅವಾಗೆಲ್ಲ ಕೊಡ್ತಾನ ಅವ. ಈ ಉಡಾಳ್ ಸುಳ್ಳು ಮಗ ಇದ್ದಂದ್ರೆ ಅವಾಗೆಲ್ಲಿ ಹಿರಿತನ ಕೊಡ್ಬೇಕವ. ಯಾಕ್ರಿ ಅವ ನಿನ್ ಕೈಯಾಗದು ಕೊಡ ನೀನು ಸರಿ ಅಂತಾನ. ಅವನು ಮಗನ ಕರೆ ಆ ಹಿರಿತನ ಕೊಡುದು ನಾವು. ಹಾಳಾಗಿ ಹೇಳ್ತ ಹೊಕ್ಕಿ ಬಿಡಪ್ಪ ನೀನು ಗೊತ್ತೈತಾನ. ಹಂಗೆ ಗುರುವಿನ ಕೃಪಾ ಅವನು ಇದನ್ನೆಲ್ಲ ದಾರಿ ಏರಿತಾನ. ತನ್ನಲ್ಲಿ ಇದ್ದದ್ದನ್ನೆಲ್ಲ ಅಂತ ಯೋಗ್ಯ ಶಿಷ್ಯ ಇತ್ತಂದ್ರೆ ಅವನಲ್ಲಿ ದಾರಿ ಇತ್ತು. ಅವಾಗ ಬರ್ತದೆ ಅದು. ಅವನ ಅಂತ ಒಂದು ಯೋಗ್ಯತೆ ಇರ್ಬೇಕಲ್ಲ. ಅದನ್ನ ಕೊಟ್ಟರು ಅನುಭವಿಗಳು ಅಂತವ್ರು ಯೋಗ್ಯ ಇದ್ದವ್ರಿಗೆ. ಪಾತ್ರಾಪಾತ್ರತೆ ಅರಿತು ಅದನ್ನು ಕೊಡಬೇಕಾಗೈತೆ ಅವರು ಗುರು. ಯೋಗ್ಯದನೋ ಅಯೋಗ್ಯದನೋ ಅಂತ. ನಮಗ್ ಕೊಡ್ರಿ ಅಂತ ನಾವು ಅದಕ್ಕೆ ಕೇಳ್ತಿದ್ವಿ ಅಪ್ಪ ಅವ್ರಿಗೆ. ಇದು ಅಂತ ಯೋಗ್ಯತೆ ಉಳ್ಳವ್ರು ಇದ್ರೆ ಆತ್ಮಾನಂದಪ್ಪ ಅವರು ಅದಕ್ಕೆ ಅವ್ರಿಗೆ ಧಾರೆ ಇರೋದು ಶಿವಾನಂದ ತಪಸ್ಸನ್ನ. ಹೌದಿಲ್ಲ? ಅಂತ ಯೋಗ್ಯವಾದಂಥವ್ರು ಯಾರ ಅಧಿಕಾರಿಗಳು. ಅನಧಿಕಾರಿಗಳಿಗೆ ಮರಿತಾದರೂ ಅರುಪಲಾಗದಿದನೊಮ್ಮೆ ಕರ್ಮ ತತ್ಪರರಿಗೆ. ಮಗ ಅದನಂದ್ರೂ ಕೊಡಕ್ ಹೋಗ್ಬೇಡ. ಯಾಕೆ ಬಾಳೆಗೆ ಪಡ್ಕೊಂಡು ಬರೀ ಬಾಳೆ ಹೆಸರು ಇದ್ದುದಕ್ಕೆ ಹೇಳ್ಬೇಡಿದನು. ಮತ್ತು ಅವ್ರು ಅಲ್ಲೇ ಮಾಡೋರು ತನ್ನ ಅದನ್ನ ಗುರಿ ಅದನ್ನ ಸಾಧಿಸೋರು. ಅವ್ರು ಏನಾದ್ರು ಅದಿಲ್ಲ, ಅದಕ್ಕಾಗಿ ಬರ್ತಾರ ಅವರು. ತನ್ನ ಬಾಳೆಗೆ ಅನುಕೂಲ ಆಗುವಂಗಿದ್ರ ಪ್ರತಿಕೂಲ ಆದ್ರೆ ನಮಗ್ ಬರುದಿಲ್ಲ ಬಿಡಪ್ಪ ಇದನ್ನ. ಅದಿಲ್ಲ, ಬರೇ ಅದನ್ನ ನೋಡವ, ಬಾಳೆ ದೇವಸ್ಥಾನ ನೋಡವ. ಅಂತ ಯೋಗ್ಯವಾದಂತ ಇದಾದ ಶಿಷ್ಯ ಬೇಕಲ್ಲ. ಅಂತದನ್ನ ದಾರಿ ಇರುತ್ತೆ. ಅಂತವ್ರು ಯಾರು ಸಿಗ್ತಾರಂತ ಶಿಷ್ಯರನ್ನ ಕಾದ್ಕೊಂತ ಕುಂತಿರ್ತಾರ ಅವರು. ಇಡೀ ತಪಸ್ಸನ್ನ ಅವ್ರಿಗೆ ದಾರಿ ಇರೋದು. ಅಲ್ಲಮ್ಮ ಪ್ರಭುವಿಗೆ ಅವ ಗುಹೆ ಒಳಗೆ ಕುಂತಿದ್ದ ದಾರಿ ನೋಡ್ಕೊಂತ ಅಂತವ್ರು ಯಾರು ಸಿಗ್ತಾರೆ? ಅಂಥವ್ರ ಪಕ್ವಾದಂಥ ಅಲ್ಲಮ್ಮ ಪ್ರಭುಗಳು ಸಿಕ್ಕರು. ಪೂರ್ಣ ತನ್ನ ತಪಸ್ಸಿನ ಇದನ್ನೆಲ್ಲ ದಾರಿ. ಹಂಗ ಗುರುವಿನ ಕರುಣೆ, ಅದಕ್ಕೆ ಗುರು ಕರುಣೆ ಅಂತಾರೆ. ಅದೆಲ್ಲ ಪೂರ್ಣ ಅವಾಗ ಯಾಕ್ರಿ ನಿನಗ ದಾರಿ ಇರೋದೋಡು. ಹಂಗಾಕೈತಿ ಎಲ್ಲರಿಗೆ. ಅದು ಗುರು ಕರುಣೆ ಆಗ್ಬೇಕಾದ್ರೆ ನಮ್ಮಲ್ಲಿ ಅದ ಬೇಕಲ್ಲ ಅಂತ ಒಂದು ಪರಿಪಕ್ವ ಅಂತಃಕರಣ ಬೇಕು. ಇದ್ರೆ ಅದು ಆಕೈತಿ ಗುರುವಿನ ಕರುಣೆ. ಗುರುವಿನ ಕರುಣೆ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಅವ್ರು ಹೇಳಿದಂತೆ ನಾವು ಅವ್ರ ಆಜ್ಞೆಯನ್ನು ಪರಿಪಾಲನೆ ಮಾಡ್ಬೇಕಿಲ್ಲ ಅಂದಾಗ ಗುರು ಕರುಣೆ ಆಕೈತಿ. ಹೇಳುವಾಗ ಚೆಂಡ ಹಾಕೋದು ಹೂಣ್ರಿ ಅನ್ನೋದು ನೀನು ಗತ್ತ ಬಿಡುವಂಗಿಲ್ಲ. ಮತ್ತು ತಿರುಗಾಡೋ ಜಾಡಿ ಹೋಗ್ಲಿಲ್ಲ. ಎಲ್ಲಿ ಕುಂಡಿರ್ಬೇಕು, ಎಲ್ಲಿ ನಾವು ಇದನ್ನ ಮಾಡ್ಬೇಕು, ಎಂಥ ಕೃತಿಗಳನ್ನು ಮಾಡಬೇಕು, ಹೆಂಗೆ ನಡ್ಕೋಬೇಕು ಅನ್ನೋದು ಗೊತ್ತಾಗ್ಲಿಲ್ಲ.
ಹೇಳಿ ಹೇಳಿ ಮತ್ತು ಅದನ್ನ ಮಾಡ್ತೀನಿ. ನಿನ್ನ ಚಾಳಿ ಬಿಡ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಎಷ್ಟು ಹೇಳಿದ್ರು ಬಿಡೋದಿಲ್ಲ, ಬಿಡೋ ನೀನು ಇದ್ರ ಕೂಡ ಏನಂತ ನಾ ಹೋಗ್ಲಿ ಬಿಡೋದ. ತಾನ ಮಾಡ್ಕೊಂತತಿ, ಯಾರು ತಾನ ಹೊಂತತಿ, ಯಾರೇನ್ ಮಾಡೋದು? ತಾನ ಒಳ್ಳೆ ಈ ಕಡೆ ಲಕ್ ಕೊಟ್ಟಿದ್ರೆ ಅಭ್ಯಾಸದಾಗ ತೊಡಗಿ ಲಾಭ ಆಕತಿ. ಗುರುವಿನ ಕರುಣೆ ಸದಾ ಐತೆ ಐತಿ. ಯಾರು ಅಂತದ ಕಡೆ ಒಲವು ಯಾರಿಗೈತಿ, ಉತ್ಕಟ ಇಚ್ಛಾ ಯಾರಿಗೈತೆ ಅವ್ರಿಗೆ ಕರುಣೆ ಆಗೇ ಆಕೈತಿ. ಯಾರು ನಿಜವಾಗಿ ಸುಖ ಹೊಂದಬೇಕು ಅನ್ನೋರಿಗೆ ಅದ ತಿಳುಪ ಬೀಳುವುದು ಒಲವಿಂದೆ. ಒಲವಿಲ್ಲದವ್ರಿಗೆ ಅದನ್ನ ಹೇಳಕ್ ಹೋಗ್ಬಾರ್ದು. ತನ್ನ ಒಲವಿಂದ ತಿಳಿಯಲಿಕ್ಕೆ ನಳನಾಕ್ಷಿ ಬೆಸಗುಂಬುದಲ್ಲದೆ ಉಳಿದಂತ ದ್ವೈತ ವಿಷಯವನ್ನು ಕಂಡಲ್ಲಿ ಇದನ್ನ ಹೇಳಕ್ ಹೋಗ್ಬೇಡಿ. ಹೇಳುದಿಲ್ಲ ಅಂತ ಹೇಳಿ ನೀವು ಹಾನಿ ಮಾಡ್ರಿ ಅಂದ್ರೆ ಅವ್ರು ಚಿಕ್ಕವ್ರಿಗೆ ಹೇಳಕ್ ಹೋಗ್ಬೇಡಿ ಇದನ್ನ. ಇದ್ರ ಕಡೆ ಒಲವಿದ್ದ ಇದಕ್ಕಾಗಿ ಯಾಕೆ ಪರಿತಪಿಸ್ತಿರ್ತಾನಲ್ಲ ಹೊಂದಬೇಕನ್ನುವಂತ ಉತ್ಕಟ ಇಚ್ಛಾ ಇದ್ದವ್ರಿಗೆ ಅಂತ ಅವರಿಗೆ ಇದನ್ನ ಮಾರ್ಗದರ್ಶನ ಮಾಡೋದು. ಹೌದಿಲ್ಲ? ಹಸನಿದ್ದ ಭೂಮಿಯೊಳಗೆ ಬಿತ್ತತಾನವ ರೈತ. ಕರ್ಗಿದ್ದಡ್ಡಿದ್ದು ಹೊಲ್ದಾಗ ಏನು ಮರ ಇದ್ರಾಗ ಏನ್ ಬಿತ್ತಿ ಅಂತ ನಾವು. ಹೌದಿಲ್ಲ? ಕರ್ಗಿದ್ದಡ್ಡಿ ಹೊಲ್ದಾಗ ಯಾರ ಬಿತ್ತಾರನ ಅದ್ರಾಗ ಬಿತ್ತಾಕ ಮಸ್ತ್ ಐತಿಪ್ಪ ಇದು ಎಲ್ಲ ಅದಕ್ಕೆ ಬಂದೈತಿ, ಇದೆಲ್ಲ ಸ್ವಚ್ಛ ಐತಿ ಅವಾಗ ಬೀಜ ಬಿತ್ತಾನದ ಜ್ಞಾನದ ಬೀಜ. ಹೌದಿಲ್ಲ? ಹಂಗ ಗುರುವಿನ ಕರುಣೆ ಅವಕ ನಮ್ಮ ಅಂತಃಕರಣ ಸ್ವಚ್ಛ ಇದ್ದಾಗ ಜ್ಞಾನದ ಈ ಬೀಜ ಬಿತ್ತಿದಾಗ ಅದು ಅಂಕುರಿಸ್ತೈತಿ, ಫಲ ಕೊಡ್ತೈತಿ. ಕರ್ಗಿದ್ದಡ್ಡಿದ್ದು ಹೊಲ್ದಾಗ ಹೋಗದ್ರಿ ಅದು ಎಷ್ಟು ಜನ್ಮಕ್ಕೆ ಆಗ್ಬೇಕು ನಮ್ಗೆ. ಅಂತ ಒಂದು ಯೋಗ್ಯ ಶಿಷ್ಯರ ಬೇಕಲ್ಲ, ಅಂತಃಕರಣ ಪರಿಪಕ್ವವುಳ್ಳವರು ಅಂದಾಗ ಇದು ನಮ್ಗೆ ಫಲಿಸ್ತೈತಿ. ಜ್ಞಾನ ಅದಕ್ಕೆ ಅವರು ಒಮ್ಮಿಗೆ ತಕ್ಷಣ ಆಗುದಿಲ್ಲ. ಅದು ಪರೀಕ್ಷೆ ಮಾಡಿ ನೋಡಿ ಎಲ್ಲ ಅದನ್ನ ಮನಗಂಡ ಇದು ಯೋಗ್ಯತೆ ಅಯೋಗ್ಯತೆ ಇದು ತಿಳಿದು ಮಾಡ್ತಾರ. ಅನುಗ್ರಹ ಆಗ್ಬೇಕಾತಂತ ಹಂಗ ಮಾಡಿ ಅಂತ ಒಂದು ಅನುಗ್ರಹಕ್ಕೆ ಪಾತ್ರ ಆಗುವಂತ ಆಚರಣೆ ನಮ್ದು ಇರ್ಬೇಕಲ್ಲ. ಪರಿಶುದ್ಧವಾದಂತ ಆಚರಣೆ, ನೀತಿವಂತ ಜೀವನ ಮೊದಲಿಗೆ ಬೇಕಂತ ಹೇಳಿದ್ರಿಲ್ಲ ನೀವು. ಭದ್ರವಾಗಿ ಅದು ಬೇಕು. ಮೊದಲಿಗೆ ನೀತಿವಂತನಾಗ ಇನ್ನೊಬ್ಬರಿಗೆ ಎಂದೂ ನಮ್ಮಿಂದ ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಕೆಡಕಾಗದಂತ ಆಚರಣೆ. ಅದಕ್ಕೆ ನೀತಿ ಅಂತಾರ, ಅದಕ್ಕೆ ಧರ್ಮ ಅಂತಾರ. ಅದು ಬೇಕಲ್ಲ ನಮ್ಗೆ. ವಿಷಯದ ಆಶೆ ಸಂಬಂಧ ನಾವು ಇನ್ನೊಬ್ಬರಿಗೆ ಹೊಟ್ಟೆ ಕಿಚ್ಚು, ದ್ವೇಷ, ಅಸೂಯೆ, ಒಬ್ಬರನ್ನ ಕಂಡು ಒಬ್ಬರು ಸೇರುವಂಗಿಲ್ಲ. ಯಾಕೆ? ತನಗೆ ಪ್ರತಿಕೂಲ ಆದವ್ ಸೇರುವಂಗಿಲ್ಲ, ಅನುಕೂಲ ಆದವುಗಳೇ ಇದನ್ನ ಮಾಡ್ತಾನೆ. ಯಾಕ್ರಿ? ಪ್ರತಿಕೂಲ ಆದಾಗ ಅದನ್ನೇನ್ ಮಾಡ್ತೀವಿ ಬಿಡ. ಹಿಂಗ ಅದಾವೆಲ್ಲ ರಾಗ ದ್ವೇಷಗಳು ಎದ್ರ ಸಂಬಂಧ ಅದಾವ ಜಗತ್ತಿನೊಳಗ? ಅನುಕೂಲ ಆದಾಗ ರಾಗ, ಪ್ರತಿಕೂಲ ಆದಾಗ ದ್ವೇಷ. ವಿಷಯಾವಲಂಬಿ ಜಗತ್ತದು. ಅದ್ರ ಬಹಳ ಚಲೋ ಅದಾರಿ ಸ್ವಾಮಿಗಳು ನಮ್ಗೆಲ್ಲ. ಅವರು ಪ್ರತಿಕೂಲ ಆಗಿ ನಮ್ಗೇನು ಆಗ್ಲಿಲ್ಲ ಅಂದ್ರೆ ಏನ್ ಬಿಡ್ರಿ, ಏನು ಆಗಲಿಲ್ಲ ನಮ್ಗೆ. ಅದು ಅವ್ರಂತೇಳಿ ಏನೈತಿ ಬಿಡ. ಹೆಂಗ ಜಗತ್ತಿನ ವಿಷಯಾವಲಂಬಿ ಜಗತ್ತು. ಅನುಕೂಲ ಆದ್ರ ಬೇಷ್ ಅಂತಾರ. ಅದಕ್ಕೆ ಎಲ್ಲಾರ ಕಡೆಯಿಂದ ಹೊಗಳಿಸ್ಕೊಳಕ್ ಆಗೋದು. ಎಂತೆಂಥ ಮಹತ್ವನ ತೆಗೊಳ್ಳೋದು ಬಿಟ್ಟಿಲ್ಲ. ಇನ್ನು ನೀ ಯಾರು ಗಿಡದ ಲೆಕ್ಕ, ನೀ ಯಾ ಗಿಡದ ತಪ್ಪಲ. ಹೌದಿಲ್ಲ? ಜನರನ್ನು ಮೆಚ್ಚಕ್ ಹೋಗ್ಬೇಡ. ಮೂರ್ಖತನ. ಹುಚ್ಚರ ಕಡೆಯಿಂದ ಹೌದು ಅನ್ಸ್ಬೋದು, ಉಪಯೋಗ ಇಲ್ಲ. ಶಾನ್ಯಾರ ಹೌದನ ಯಾರು ಅನ್ನೋದು ಬೇಕಾಗಿಲ್ಲ ನಮ್ಗೆ. ಯಾಕ್ರಿ? ನಾವು ಒಂದು ಶಾನ್ಯಾರಾದ್ರೆ ಸಾಕು. ದುಃಖದಿಂದ ಬಿಡುಗಡೆ ಹೊಂದೋದು ಶಾನ್ಯತನ, ಚಿಂತೆ ಕಳ್ಕೊಂಡಿರೋದು ಶಾನ್ಯತನ. ಅದನ್ನ ನಾವು ಮಾಡ್ಕೋಬೇಕಾಗಿತ್ತು. ನಿಜದ ಎಚ್ಚರಿಕೆಯನ್ನು ಮಾಡ್ಕೊಂಡು ನಾವು ಜಾಣ. ಈ ಅಜ್ಞಾನವನ್ನು ಕಳ್ಕೊ, ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊ, ಜ್ಞಾನ ಸ್ಥಿತಿಯನ್ನು ಪಡ್ಕೊ, ಕೆಡಲಾರದಂತ ವಸ್ತುವಿನ ಅನುಭವ ಮಾಡ್ಕೊ. ಅದೇ ನೀನಿದ್ದಿ, ಅಮೃತ ಸ್ವರೂಪನ ನೀನಿದ್ದಿ ಅನ್ನೋದನ್ನ ಅನುಭವ ಮಾಡ್ಕೊ. ಇದು ಶಾಣೆತನ. ಈ ಕೆಟ್ಟ ಹೋಗೋದನ್ನು ನಾನು ನನ್ನದು ಅಂತ ಗಟ್ಟಿ ಹಿಡ್ಕೊಂಡು ತಿರುಗೋದು ಶಾಣೆತನ. ನಾ ಎಷ್ಟು ಜನ್ಮ ತಿರುಗಬೇಕಂತ ಮಾಡಿ ಕೆಟ್ಟ ಹೋಗುವನ ಇವೆಲ್ಲ ಇದಕ್ಕಿದ್ದಂಗೆ ಇರುವುದಿಲ್ಲ. ಇವನ್ನೆಲ್ಲ ಕರ್ಮ ಮಾಡಿ ದೊರಕಿಸ್ಕೊಂಡು ನಾನು ನಾನು ಅಂತ ಇವು ಕ್ಷೀಣ ಹೆಂಗೆ ಆಕೈತಿ ಕರ್ಮದ ಫಲ. ಅದು ಕ್ಷೀಣೆ ಪುಣ್ಯ ಮತ್ತು
ಮುಗಿದ ಮ್ಯಾಗ ಮುಗಿದು ಪುಣ್ಯ ಮುಗಿದ ಮ್ಯಾಗ ಮತ್ತು ಬರುದ ನಾವು ಎಲ್ಲ ಬಿಟ್ಟು ಹೋಗ್ತಾವ ಅಳಾಕ್ ಶುರು ಮಾಡ್ತೀವಿ. ಅದಕ್ಕೆ ಅದನ್ನ ಅವಲಂಬನ ಮಾಡಕ್ ಹೋಗ್ಬೇಡ. ಇವೆಲ್ಲ ಕರ್ಮದ ಫಲ ಅನಿತ್ಯ ಅದಾವ, ದುಃಖ ರೂಪಿ ಅದಾವ. ಕರ್ಮದ ಫಲ ಅಪೇಕ್ಷೆ ಮಾಡಕ್ ಹೋಗ್ಬೇಡ. ತೋರಿಡಗ್ತಾವಲ್ಲ, ಆದ್ರೆ ನಿತ್ಯ ಸುಖ ಏನದ ತೋರುದು ಅರುವುದು ಅಲ್ಲ, ಯಾವ ಕರ್ಮದ ಫಲನೂ ಅಲ್ಲ. ಏನಾರ ಮಾಡಿರೋದು ಗೊತ್ತಾಗಿಲ್ಲ ನಾವು. ಯಾವುದೇ ಕರ್ಮವನ್ನು ಮಾಡೋದ್ರಿಂದ ನಮಗದು ಅನುಭವ ಬಂದಿಲ್ಲ, ಅದು ಬಿಡೋದ್ರಿಂದ ನಮಗೆ ದುಃಖ ಆಗಿಲ್ಲ. ಆ ಯಾವುದೇ ಕರ್ಮದಿಂದ ನಮಗೆ ದೊರಕಿದ್ರೆ ಅದನ್ನ ಮಾಡೋದ್ರಿಂದ ನಮಗೆ ದುಃಖ ಹೋಗಿಬಿಡ್ತಿತ್ತು. ಒಂದು ಬಿಡ್ಲಂಗ್ ಮಾಡಿದಪ್ಪ ಎಲ್ಲಾ ಕರ್ಮಗಳನ್ನು, ಸಂಕಟ ಹೋಗಿತ್ತು ನೋಡಿ. ಅಂದ್ರೆ ಕರ್ಮದಿಂದ ಅದಾಗುವುದಿಲ್ಲ ಅಂತ. ಜ್ಞಾನ, ಯಥಾರ್ಥ ಜ್ಞಾನವನ್ನು ಮಾಡ್ಕೊ. ಅಂದಾಗ ನಮ್ಗದು ಅನುಭವ ಆಕೈತಿ. ಬಿಟ್ಕೊಟ್ಟು ಏನೇನೋ ಮಾಡ್ಕೊತ ಕೂತ್ರೆ ಯದ್ವ ತದ್ವ ಮಾಡಿದ್ರೆ ಯದ್ವ ತದ್ವನ ಆಗ್ತೈತಿ. ಕೈವಲ್ಯ ಅಥವಾ ಮೋಕ್ಷ ಅನ್ನೋದು ಕರ್ಮದ ಫಲ ಅಲ್ಲ, ಅದು ಜ್ಞಾನದಿಂದ ನಾನು ಲಭ್ಯ. ಜ್ಞಾನಾದೇವತು ಕೈವಲ್ಯಂ ನತು ಕರ್ಮಣ ಅಂದ. ಅದಕ್ಕೆ ಕರ್ಮಜಾಲದಾಗ ಬಿದ್ದು ಹೊಳ್ಯಾಡಬೇಡ. ಸುಳ್ಳ ಕೆಲಸ ಇಲ್ಲ. ನೀನು ಆಯುಷ್ಯವನ್ನು ಕಳೆದಲ್ವ, ನೀನು ಅದನ್ನು ಮಾಡಿನೇ ಇದನ್ನು ಮಾಡಿನೇ. ಇಡೀ ವಿಶ್ವದ ಮಾನವರೆಲ್ಲ ನಿಮ್ಮ ತಲೆ ಮೇಲೆ ಬಂದು ಕುಣಿದಾಡ್ಲಿ. ನಿಮ್ಮ ಋಷಿಮುನಿಗಳ ಪದ್ಧತಿ ಏನೈತೆಲ್ಲ ಅದನ್ನು ಪುನರುತ್ಥಾನ ಮಾಡಿಕೊಳ್ಳೋದ ಹೊರತ ಜಗತ್ತಿನ ಯಾವ ಮಾನವನಿಗೂ ಸಮಾಧಾನ ಶಾಂತಿಯಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ ನೋಡ್ರಿ. ಅಲ್ಲಿಗೆ ಬರ್ಬೇಕು ನಾವು, ನಮ್ಮ ಋಷಿಮುನಿಗಳ ದಾರಿಗೆ ಬರ್ಬೇಕು. ಯಾವ ನಮ್ಮ ಋಷಿಮುನಿಗಳ ನಾಮರೂಪ ಕ್ರಿಯೆ ಹಿಡ್ಕೊಂಡು ಅನುಸಂಧಾನ ಮಾಡಿದೆ ಅಂತ ಹೇಳ್ಯಾರ ಹೇಳ್ರಿ. ಇವೆಲ್ಲ ಕಲ್ಪಿತ ನಾಮ ರೂಪ ಹಿಡ್ಕೊಂಡ ಅದನ್ನ ನೆನಪು ಮಾಡ್ಕೊಂತ ಇರಪ್ಪ, ಆರಾಮ್ ಇರ್ತೀರಿ ಅಂತ ಹೇಳ್ಯಾರ. ನಾನು ಎದಕ್ಕೆ ಇಟ್ಕೊಂಡು ಕುಂತಿ? ಅವನ್ನ ಗದ್ದಿಗೆ ಗೊಂಬಿ ಫೋಟೋ ತೆಗೆದು ಹೋಗಿ ಅವನ್ನ ಶೇಟ್ ಬರ್ತೈತಿ ನಿಮಗೆ ಹೇಳಿದ ಕೂಲೆ ಅವನು ಹಿಡ್ಕೊಂಡು ಕುಂತ. ಅವ್ರಿಗೆ ಯಾಕ್ರಿ? ನಿಜವನ್ನ ಇದ್ದಕ್ಕಿದ್ದಂಗೆ ಹೇಳಿದ್ರೆ ಭಾಳ ಕೆಳಕ್ಕೆ ಅನಿಸ್ತದೆ. ಏನು ಉಪಾಯ ಇವನ್ನೆಲ್ಲ? ಇಂಥದನ್ನೆಲ್ಲ ಹೇಳ್ತಾರಂದಿಂದ ಹೆಂಗ್ರಿ ಇವರು? ಏನು ಇಂಥವ್ರ ಬೆನ್ನು ಹತ್ತಿಯಲ್ಲೋ ನೀನು ಅಂತಿದ್ರು ಆ ಕೃಷ್ಣಾನಂದ ಸ್ವಾಮೀಜಿ. ನಾವು ಇಲ್ಲಿ ಬಂದು 2 ದಿನ ಇದ್ದವ. ಏನು ಇರಣ್ಣ ನೀನು? ಆತ್ಮಾನಂದ್ರ ಅವ್ರು ಸಾಲಿ ಕಲ್ಕೊಂತ ಅಡ್ಡಾಡ್ಯಾರು, ಅದ್ರದ್ದು ಏನೂ ಅವ್ರಿಗೆ ಗೊತ್ತಿಲ್ಲ. ಶಿವಾನಂದರು ಹೇಳಿದ್ದನ್ನ ಅವ್ರು ಹಿಡಿದಿದ್ರು ಹಿಂಗ್ಯಾಕೆ ಮಾಡ್ತಾರೆ? ನಾವು ಅವರೆಲ್ಲ ಗಂಡ ದೇವ್ರ ಅಂತ ಹೇಳ್ಕೊಂತ ಬಂದವ್ರು, ಇವ್ರು ಹೆಂಡತಿ ದೇವ್ರ ಅಂತಾರು. ಏನಿದು? ಉಲ್ಟಾ ಪಲ್ಟಾ ಹೇಳ್ತಾರ. ಅಂದ್ರೆ ಸರಿಯಾಗಿ ಅವ್ರಿಗೆ ಸಂಪರ್ಕ ಇಲ್ಲ. ಹೌದಿಲ್ಲ? ಸ್ವತಃ ವಿಚಾರ ಮಾಡಿ ನೋಡ್ಕೊಂಡು ಅವ್ರು ಹೇಳಿದ ವಿಚಾರ ಕಡೆ ಲಕ್ಷ ಕೊಟ್ರೆ ಒಂದೊಂದು ಮಾತು ಕಿವಿಯೊಳಗೆ ಪ್ರವೇಶ ಆಗಿ ಅದು ಪರಿವರ್ತನೆ ಆಗ್ಬೇಕಾದ್ರೆ ಅವಧಿ ಬೇಕು. ಅದಕ್ಕೆ ಮಹಾತ್ಮರ ವಿಚಾರಗಳು ಒಳಗೆ ಹೊಕ್ಕ ಪ್ರವೇಶ ಆಗ್ಬೇಕಾಗ್ತದೆ, ಪರಿವರ್ತನೆ ಆಗ್ಬೇಕಾಗ್ತದ. ಒಳಗೆ ಹೋಗಾಕ ತಯಾರಿಲ್ಲಲ್ಲ ಮೊದಲು. ಅವು ಜಗನ ಇಲ್ಲ, ಒಳಗೆ ಬೇರೆನೇ ಐತಿ. ಅದಕ್ಕೆ ಖಾಲಿ ಮಾಡು, ಖಾಲಿ ಮಾಡಿ ಇದನ್ನು ತುಂಬ್ಕೋ. ಒಳಗಿದನು ಈ ವಿಚಾರಗಳನ್ನು ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಅವಾಗ ಅದು ಪರಿಣಾಮ ಆಗತ್ತದ. ಹೌದಿಲ್ಲ? ಎಲ್ಲಕ್ಕಿಂತ ಮೊದಲು ಏನು ಹಾಕೋಕ್ಕಿಂತ ಮೊದಲು ಈ ವಿಚಾರ ಒಳಗೆ ಹಾಕಿದ. ಊಟ ಮಾಡೋಕ್ಕಿಂತ ಮೊದಲು ತಗೋ ಇದನ್ನ ಗುಳಿಗೆ. ಹೌದಿಲ್ಲ? ಮತ್ತೇನಾರ ಹೊಗಿಸಿದೆ ಅಂದ್ರೆ ಅದು ಪರಿಣಾಮ ಆಗೋದಿಲ್ಲ. ಅದು ಹೌದಿಲ್ಲ? ಯಾವ ಅನ್ಯ ವಿಚಾರಗಳು ಬರ್ದಂಗಿದ್ದಾಗ ಇದ್ರ ವಿಚಾರ ಹೊಗಸು ಹೆಂಗಾಕೈತಿ ನೋಡೋದು. ಪರಿವರ್ತನ ಏಕದಮ್ ಅದ ಹತ್ತೈತಿ. ಪರಿಣಾಮ ಆಗೇತಿರ್ತೈತಿ. ನಿನಗೆ ಒಳಗೆಲ್ಲ ಮನಸ್ಸು ಸ್ವಚ್ಛ ಇತ್ತಂದ್ರೆ ಪರಿಣಾಮ ಆಕೈತಿ. ಒಳಗೆ ಏನಾರು ತುಂಬ್ಕೊಂಡಿತ್ತಂದ್ರೆ ಅದ್ರಾಗ ಹಾಕಿದ್ರೆ ಏನ್ ಮಾಡೋದು? ಅದಕ್ಕೆ ಖಾಲಿ ಮಾಡೋದನ್ನ, ತುಂಬಿಕೊಂಡದನ್ನೆಲ್ಲ ಮನಸ್ಸಿನಾಗ ತುಂಬಿಕೊಂಡದ್ದು ಖಾಲಿ ಮಾಡುದು. ಅವಾಗ ಈ ಬೀಜ ಬಿತ್ತಿದನು. ಹೌದಿಲ್ಲ? ಜ್ಞಾನದ ಇದು ಬೀಜ ಅದು ಫಲಿಸ್ತೈತಿ ನಿನಗೆ. ಹೌದಿಲ್ಲ? ದೊಡ್ಡ ಲಾಭ ಐತಿ ನಿನಗೆ. ಅದನ್ನು ಬಿಡದು. ಅನ್ಯ ವಿಚಾರಗಳನ್ನೆಲ್ಲ ಕೈಬಿಟ್ಟು ಕೇವಲ ನಮ್ಮ ಅನುಭವಗಳು ಹೇಳಿದಂಥ ವಿಚಾರಗಳನ್ನು ಶ್ರವಣ ಮಾಡು, ಮನನ ಮಾಡೋ, ನಿಧಿಧ್ಯಾಸನವನ್ನು ಮಾಡು. ಅದು ಇರ್ಲಿ ಇದು ಇರ್ಲಿ ಅಂದ್ರೆ ಎಲ್ಲ ಸಗಡ ಸಂಕ್ರಾಂತಿ ಮಾಡ್ಕೊಂಡು
ಹಿಂಗ ಅದಾವಿಲ್ಲ ಎಲ್ಲ ಅದನ್ನು ಬಿಡೋಂಗಿಲ್ಪ ಇದನ್ನು ಬಿಡೋಂಗಿಲ್ಲ ಎಲ್ಲ ಕೇಳಿಸ್ಕೊಂಡ್ಕೊಂಡು ಹ್ಮ್ ನಿಜವಾದದ್ದನ್ನು ತಿಳ್ಕೊ ನೀವು ಇದ ವಿಚಾರ ನಡಿಬೇಕು ನೋಡ್ರಿ ಅಂದ್ರೆ ಲಾಭ ಏನ್ ಬ್ರಹ್ಮಸೂತ್ರಕ್ಕನ ಶಾರೀರಿಕ ಭಾಷೆ ಅಂತ ಹೆಂಗಾರ ಮಾಡಿ ಶಿವಾನಂದರ ಅನುಸರಣೆ ಮಾಡಬೇಕು ಏ ಅಂತಃಕರಣ ಬೇಕಲ್ಲ ಶಿವಾನಂದರ ಅನುಸರಣೆ ಮಾಡ್ಬೇಕಾದ್ರೆ ಶಿವಾನಂದರ ಅಂತಃಕರಣ ಹೆಂಗಾಗಿತ್ತು ಅಂದಾಗ ಅದನ್ನ ಅನುಕರಣ ಮಾಡಕ್ ಬರ್ತೈತಿ ಒಳಗೆಲ್ಲ ವಾಸನ ತುಂಬಿಕೊಂಡಿತ್ತು ಅಂದ್ರೆ ಶಿವಾನಂದರ ಅನುಕರಣ ಮಾಡಕ್ಕೆ ಎಲ್ಲಿ ಆಕೈತಿ ನಿನಗೆ ಒಂದಿಲ್ ಒಂದು ಅದಾವ ನಮಗೆಲ್ಲ ಗೊತ್ತಿಲ್ದಂಗ ಬಂದು ನಮ್ಮನ್ನೆಲ್ಲ ದಾರಿ ತಪ್ಪಿಸ್ತಾವು ಕೇಳಾಕ ಅಷ್ಟ ಬರ್ತೈತಿ ಅವ್ರು ಹೇಳಿದಂಗ ಹೇಳಾಕ್ ಬರ್ತೈತಿ ಯಾಕ್ರಿ ಅವ್ರು ಇದ್ದಂಗ ಇರಾಕ್ ಬರ್ತೈತಿನ ಅವ್ರು ಹೇಳಿದಂಗ ಎಲ್ಲರಿಗೂ ಹೇಳಾಕ್ ಬರ್ತೈತಿ ಯಾಕ್ರಿ ಹೇಳಾಕ್ ಬರ್ತೈತಿ ಬಿಡ ಅದಕ್ಕಿಂತ ಬಲ ಒಂದು ಗುದ್ದ ಮಳ ಹೆಚ್ಚಿಗೆ ಹೇಳತ್ತಾನ ಅವ್ರು ಇದ್ದಂಗ ಇರಾಕ್ ಬರ್ತೈತಿ ಹಂಗೈತಿ ಹಂಗಿರು ನಿಮ್ಮ ಇರು ಹೆಂಗೈತಿ ಹಂಗಿರು ನೀ ಇರುವಂಗ ನೀ ಇರು ನಿಮ್ಮ ಅಣ್ಣ ಇರುವಂಗ ಅವ್ ಇರ್ಲಿಪ್ಪ ನಾವ್ ಇರುವಂಗ ನಾವ್ ಇರ್ತೇವಂತ ಅದು ಬಂದಿಲ್ಲಲ್ಲ ನಮ್ಗಿನ್ನ ಅಪ್ಪ ಅವ್ರು ಅವಾಗ ಹೇಳಿದ ಕನಗನ ಮುಖಾಮಿನೊಳಗೆ ಹೇಳಿದ ಮಾತು ಇನ್ನೂ ನನಗೆ ಆಗವಲ್ದಂತಿದ್ರು ಅಜ್ಜ ಅವರು ಕನಗನ ಮುಖಾಮಿನೊಳಗೆ ಅವಾಗ ಅವರ ಗದಿಗಿನಿಂದ ಅಲ್ಲಿ ನಡ್ಕೊಂತ ಹೋಗಿ ಅದನ್ನ ಪ್ರವಚನ ಹೇಳಿ ಬರ್ತಿದ್ರು ಅಂತ 10 ಕಿಲೋಮೀಟರ್ ಐತೆ ಅದು ಅಲ್ಲಿಂದ ಹೋಗಿ ಕನಗನ ಮುಖಾಮಿನ ಪ್ರವಚನಕ್ಕೆ ಹೋಗ್ತಾರಂತ ಅಲ್ಲಿ ಹೋಗಿದ್ರಂತ ಇದ ನೋಡ್ಪ ಕಡೆಯನ್ನ ಹೆಚ್ಚಿಂದ ಹೇಳೋದಿಲ್ಲ ನಿಮ್ಮ ಅಣ್ಣ ಇರುವಂಗ ನಾವ್ ಇರ್ಲಿ ನಾವ್ ಇರುವಂಗ ನಾವ್ ಇರ್ತೀವಿ ನೀ ಇರುವಂಗ ನೀ ಇದ್ದು ಬಿಡಂತ ಹಂಗ ಅವ್ರು ಹೇಳಿದ ಮಾತು ಇರು ಹೆಂಗೈತಿ ಹಂಗಿರ್ಬೇಕಲ್ಲ ಇರಾಕ್ ಬಂದಿಲ್ಲ ನಾವು ಹಂಗಾಗಿ ಮಾತಾಡ್ತೇವಿ ಹೇಳ್ತೇವಿ ಕೇಳ್ತೇವಿ ಮಾತಿನ ಜ್ಞಾನ ಬಂತೆ ಯಾಕ್ರಿ ಕೃತಿ ಒಳಗೆ ಬರ್ಲಿಲ್ಲಲ್ಲ ಬರೀ ಮಾತಿನ ಜ್ಞಾನದಿಂದ ಏನು ಬಹಳ ನಿಮ್ಗೆ ಚೈನಿ ನಡೀತೈತಿ ಯಾಕ್ರಿ ವಿಷಯ ಸಂಗ್ರಹ ಮಾಡ್ಕೊಂಡು ಚೈನಿ ಹೊಡ್ಯಾಕ್ ನಡೀತೈತಿ ಮಾತಿನ ಜ್ಞಾನ ಎಷ್ಟೊತ್ತಿಂದ ಅದು ಮತ್ತು ತೂರ್ ಎಡಬೋದು ಹೌದಿಲ್ಲ ಜ್ಞಾನ ಮಾಡ್ಕೊ ಇರುವಿಕೆ ಕಡೆ ಲಕ್ಷ ಕೊಡು ತೋರ್ಕಿ ಕಡೆ ಲಕ್ಷ ಕೊಡಕ್ ಹೋಗ್ರ ಹೊರಗೇನ ಅದ್ರ ಉಪಯೋಗ ಇಲ್ಲ ಈಗಿಂದ ಇನ್ನೊಂದು ಕ್ಷಣಕ್ಕೆ ಇರೋದಿಲ್ಲ ಇದು ನೀ ಏನ್ ಬೇಕಾದ ಹೊರಗಾಗಿ ಏನು ಆಗೋದು ಬೇಕಾಗಿ ಹೋಗೋದನ ಆಗೋದೆಲ್ಲ ಹೋಗೋದನ ಏನೂ ಆಗೋದು ಬೇಕಾಗಿಲ್ಲ ನಾವು ಏನೂ ಆಗದೆ ಹೋಗದೆ ಇದ್ದಂತ ಇರುವಿನ ಕಡೆ ಲಕ್ಷ ಕೊಡು ಏನಾರ ಆಗೋದು ಬೇಡ ನಮ್ಗೆ ಹಂಗ ಆಗ್ಬೇಕಂತ ಮಾಡೇನ್ರಿ ಹಿಂಗ ಆಗ್ಬೇಕಂತ ಅದನ್ನ ಮಾಡಿ ಏನ್ ಮಾಡವ ಹೋಗುದದ ಹೋಗೋದಾಗ ಏನ್ ಮಾಡವ ಏನೂ ಆಗದಂಗೆ ಹೋಗದಂಗೆ ಇದ್ದದ್ದೇ ಆದೈತಿ ಅದ್ರ ಕಡೆ ಲಕ್ಷ ಕೊಡು ಏನ್ ಯಾವಾಗಲೂ ಇದ್ದದ್ದು ಅದು ಸುಖರೂಪ ಅದು ನಿತ್ಯವಾದದ್ದು ಯಾವ್ದೈತಿ ಅದಕ್ಕೆ ಅದು ಸುಖರೂಪವಾದದ್ದು ಇದು ತೋರೆಡಗುದು ಅದು ಸುಖರೂಪ ಅಲ್ಲ ಅಡಗುದಾಗಿ ಏನ್ ಮಾಡವ ತೋರುದು ಅಡಗುದು ಹಾಕೊಂಡು ಕುಂದಿರ್ತಾನೆ ಯಾವಾಗಲೂ ಇದ್ದದ್ದು ಆ ಇರು ಹೆಂಗೈತಿ ಹಂಗಿರಾಕಿಲಿ ನೀವು ಯಥಾರ್ಥ ವಸ್ತುವಿನ ಜ್ಞಾನ ವಸ್ತು ಸ್ವರೂಪ ಅವಧಾರಣ ಅಂತ ಅದಕ್ಕೆ ಅಂದ ಏನ್ ಅಂತಃಕರಣ ಸುದ್ದಿದ್ದಾಗ ಇದು ಎಲ್ಲರಿಗೂ ಅನುಭವ ಬರ್ತೈತಿ ಅದಕ್ಕೆ ಅಂತಃಕರಣ ಸ್ವಚ್ಛ ಮಾಡ್ಕೊಳ್ಳೋ ಕೆಲಸ ನಾವು ಮೊದಲು ಮಾಡ್ಬೇಕು ಎದರಿಂದ ಅದು ಹೊಲಸಾಗೈತಿ ಅಂತಃಕರಣ ಮಾಲಿನ್ಯಕ್ಕೆ ಕಾರಣ ಏನು ಅನ್ನೋದು ಹುಡುಕ್ಬೇಕಿಲ್ಲ ಅಜ್ಞಾನದಿಂದ ಅನ್ಯ ವಿಷಯಗಳಿಂದ ಸುಖ ಸಿಗತೈತೆ ಅಂತ ಕಲ್ಪಿಸ್ಕೊಂಡದ್ದ ಇದು ಅಂತಃಕರಣ ಮಾಲಿನ್ಯಕ್ಕೆ ಕಾರಣ ವಿಷಯದಲ್ಲಿ ಸುಖ ಬುದ್ಧಿ ಇಟ್ಕೊಂಡು ವಿಷಯಗಳ ಕಡೆ ಹೋಗತ್ತಲ್ಲ ಮನಸ್ಸು ಹೊಲಸಾತ ಮನುಷ್ಯನ ಮಾಲಿನ್ಯಕ್ಕಾದ ವಿಷಯ ವಸ್ತುಗಳು ಸುಖ ಕೊಡ್ತಾವ ಅನ್ನೋ ತಪ್ಪು ತಿಳುವಳಿಕೆಯಿಂದ ವಿಷಯಗಳ ಕಡೆ ಎಳಸ್ತೈತಲ್ಲ ಮನಸ್ಸು ಅದು ಇದು ಅಂತಃಕರಣ ಮಾಲಿನ್ಯಕ್ಕೆ ಮೂಲ ಕಾರಣ ತಪ್ಪು ತಿಳುವಳಿಕೆ ಇದನ್ನೇ ಕಳ್ಕೋಬೇಕಾಗೈತಿ ಅಂತಃಕರಣ ಪರಿಶುದ್ಧಿಗಾಗಿ ನಿರಂತರ ಪ್ರಯತ್ನವನ್ನು ಮಾಡ ಬಿಡದನ್ನ ಅಂತಃಕರಣ ಪರಿಶುದ್ಧಿ ಆಗ್ಬೇಕನ್ನೋ ಹಂಗಿದ್ರೆ ವಿಷಯ ಚಿಂತನೆಯನ್ನು ಕೈಬಿಡ ಅದ ಮಾಲಿನ್ಯಕ್ಕೆ ಕಾರಣ ಮನುಷ್ಯನ ಮಾಲಿನ್ಯಕ್ಕೆ ವಿಷಯದ ಆಶಯ ಏನೈತಲ್ಲ ಅದು ಹೊಲಸಾಕೊಂಡು ತ್ಯಾಗ ಬಿಡದನ್ನು ವಿಚಾರದಿಂದ ಹೊಡೆದಾಕದನ್ನು ವಿಷಯದ ಇಚ್ಛೆಯನ್ನು ಕೈ ಬಿಟ್ಟಾಗ ಅಂತಃಕರಣ ಸ್ವಚ್ಛಕತೆ ಅದು ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ ಅದ ನಮ್ಮನ್ನ ತಿರ್ಗಾಕಚ್ಚತಿ ಇಚ್ಛೆ ಅದು
ಇಚ್ಛಾ ಏನೈತಲ್ಲ ವಿಷಯದ ಇಚ್ಛಾ ಹುಟ್ಟಾಕ ಹಸ್ತೈತಿ ನಮ್ಗೆ. ಇಚ್ಛೆಯೇ ಸಂಸಾರವು, ಅದು ಇಲ್ಲದಿರುವುದೇ ನಿರ್ವಾಣವು ಅಂತ. ಅದನ್ನ ನಾಶ ಮಾಡ್ಕೋ ವಿವೇಕದಿಂದ. ನಾಶ ಮಾಡ್ಕೊಳಕ್ಕಾಗಲಿಲ್ಲ ಅಂದ್ರೆ ಹೇಳಿದ್ದು ಕೇಳಿದ್ದು ಎಲ್ಲ ವ್ಯರ್ಥ ನಿನಗೆ. ಇಚ್ಛೆಯನ್ನು ನಾಶಗೊಳಿಸುವುದು ದುಸ್ಸಾಧ್ಯವಾದರೆ ಅಂಥವನಿಗೆ ಗುರುಗಳು ಶಾಸ್ತ್ರ ಎಲ್ಲ ಹೇಳಿದ್ದು ಎಲ್ಲ ವ್ಯರ್ಥ ಅಂತ. ಅದಕ್ಕೆ ಬಿಡ ಅದಕ್ಕೆಲ್ಲ, ಅದು ಕಳ್ಕೋ ಅದನ್ನೆಲ್ಲ. ವಿಷಯದ ಇಚ್ಛಾ ಅಂದ್ರೆ ವಿಷಯಗಳ ಮ್ಯಾಗಿನ ಪ್ರೀತಿ ಏನೈತೆಲ್ಲ ಅದು ತಿರ್ಗಾ ಕಲ್ಸ್ತೈತೆ ನಮ್ಮನ್ನ. ಆರಾಮಿರ್ಬೇಕನ್ನೋಂಗಿದ್ರೆ ಅದನ್ನ ತ್ಯಾಗ ಮಾಡೋದು. ವಿಷಯಗಳ ಮ್ಯಾಗಿನ ವ್ಯಾಮೋಹ ಯಾವ ಸುಖ ಶಾಂತಿಯನ್ನು ಕೊಡೋದಿಲ್ಲ. ಈ 5 ವಿಷಯ ವಸ್ತುಗಳು ಏನದಾವಲ್ಲ, ಶಬ್ದ ಇರಲಿ, ಸ್ಪರ್ಶ ಇರಲಿ, ರೂಪ ಇರಲಿ, ರಸ ಇರಲಿ, ಗಂಧ ಇರಲಿ, ಇವುಗಳ ಮೇಲಿನ ಪ್ರೀತಿ ಅಥವಾ ಆಶಯ ಏನೈತಲ್ಲ ನಮ್ಮನ್ನ ಜನ್ಮ ಜನ್ಮಾಂತರ ತಿರ್ಲಿಕ್ಕೆ ಹಚ್ಚಿದೆ. ಹಂಗೆ ತಿರ್ಗಾಕ ಹಸ್ತೈತಿ ಇದು ಆಶಯ. ಬಿಡ್ಲಿಲ್ಲ ಅಂದ್ರೆ ತುಡುಗುದನದ ಕೊರಳೊಳಗಿನ ಗುದ್ದಿ ಎಂದದಳು ಎನ್ನನು ಮೂಜಗದಳು ಎಳೆದಾಡ್ತೀವಿ. ತಿರ್ಗಾಕ ಹಚ್ಚಿದ್ದ ಅದ ನಾನು. ಮನುಷ್ಯಗಾಗಿ ಇವನ್ನೆಲ್ಲ ತುಂಬಿಕೊಂಡೆ ಅಂದ್ರೆ ಹಂಗೆ ತಿರುಗಬೇಕಾಗಿ ಮನಸ್ಸಿನಾಗಿ ಇವನ್ನೆಲ್ಲ ತೆಗೆದೋಗಿ ಇವನ್ನೆಲ್ಲ ವಿಷಯದ ಇಚ್ಛೆಯನ್ನ ತ್ಯಾಗ ಮಾಡೋದು. ಅದ ನಿನ್ನ ಬಂಧನಕ್ಕೆ ಹಾಕಿದ್ದು, ಅದ ನಿನ್ನ ಗಂಟ್ಲಿಗೆ ಗಾಣಾಗಿದ್ದು ಇಚ್ಛಾ. ಅದಕ್ಕೆ ಅದನ್ನ ನಾಶ ಮಾಡ್ಕೊಳಿಕ್ಕೆ ಮನುಷ್ಯನ ಜನ್ಮದಾಗ ಬರ್ತೈತೆ. ಅದನ್ನ ಹೆಂಗ ಅವನ್ನ ನಾಶ ಮಾಡ್ಕೊಂಡ್ರು ಭೋಗೇಚ್ಛೆಯನ್ನ. ಯಾಕ್ರಿ ಭೋಗಲಾಲಸ ಏನೈತಲ್ಲ, ಇಂದ್ರಿಯಗಳ ಸಂಪರ್ಕ ಭೋಗದ ಆಶಯ ಪೂರ್ಣ ತ್ಯಾಗ ಮಾಡೋದು. ಅದರಿಂದ ಎಲ್ಲ ಅನರ್ಥಗಳು ಅದರಿಂದನೇ ಆಗ್ಯಾವ. ತೀಕಾಕ ಹಚ್ಚಿದ್ದು ಎಷ್ಟು ಅನುಲಿ ಹೊಂದಿದೆ, ಎಷ್ಟು ಪಾಪ ಕೃತ್ಯಗಳನ್ನು ಮಾಡಿದೀಪ ವಿಷಯದ ಆಶಯ ಸಂಬಂಧ. ಏನೆಲ್ಲ ಕಂತ್ರಾಟ ಮಾಡ್ತಾನ್ರಿ ಅದು. ಹೌದಿಲ್ಲ, ಸರಳ ಸಿಗದಂಗ ಅದಕ್ಕಲ್ಲೇ ಮಾಡ್ತಿಲ್ಲ, ಅಡ್ಡದಾರಿ ಹಿಡಿತಿಲ್ಲ. ಮತ್ತೆ ಮಾಡಿದ್ದ ಫಲ ಉಣ್ಬೇಕಾಗೈತಿ. ಅದನ್ನು ಅದ್ರ ಅಡ್ಡದಾರಿ ಹಿಡದಾರ ಪ್ರಾಪ್ತ ಮಾಡ್ಕೊಂಡ್ರೆ ನಿನಗಾರ ಸುಖ ಸಿಕ್ತ್ಯಾ? ಎಷ್ಟು ಮಂದಿಗೆ ಹಿಂಸ ಕೊಟ್ಟಿಪ್ಪ, ಎಷ್ಟು ಮಂದಿಗೆ ತ್ರಾಸ ಕೊಟ್ಟಿ, ಗಳಿಸಿ ಏನು ಮಾಡಿದೆ? ಹೊಡೆದ ಅವನು ಕೊಂದ ಈ ಕಸ್ಕೊಂಡು ಏನು ಮಾಡಿದಪ್ಪ? ರಾಜ ಮಹಾರಾಜರೆಲ್ಲ ಅದನ್ನ ಮಾಡಿದ. ಮೊದಲು ಯುದ್ಧ ಮಾಡಿ ದೊಡ್ಡ ಸೂರ್ಯದಾನ ಮಾಡಾಕ, ಯಾಕಂದ್ರೆ ಮಂದಿ ಕೊಂದ ಎಲ್ಲ ಅವ್ರು ಕಸ್ಕೊಂಡ ತಾ ಮಾಡ್ಕೊಂಡು ದೊಡ್ಡ ಸೈನ್ಯ ಕಟ್ಟಿದಂತ, ರಾಜ್ಯ ವಿಸ್ತಾರ ಮಾಡಿದಂತ. ಏನು ಮಾಡಿದ್ವಿ ಮಗ? ಹಾಳಾಗಿ ಹೋದ ಹಿಂದಗಡೆ ನಿನಗಾರ ಸುಖ ಕೊಡ್ತೀಯ? ನೆಮ್ಮದಿ ಕೊಡ್ತೈತ್ಯಾ? ಹೆಂಗಾದ್ರು ನೋಡು, ರಾಜ ಮಹಾರಾಜರ ವೈಭವನ ಉಳಿದಿಲ್ಲ, ನಿನ್ನ ವೈಭವ ಏಟು? ಏನು ಪ್ರಾಮಾಣಿಕತನದಿಂದ ದುಡಿದು ಗಳಿಸಿರ ಸುಖ ಕೊಡುದಿಲ್ಲ ಅವನಿಗೆ. ಹೌದಿಲ್ಲ, ವಿಹಿತದಿಂದ ಮಾಡಿದ್ರೆ ಗಳಿಸಿದ್ರೆ ಸುಖ ಕೊಟ್ಟಿಲ್ಲ, ನಿಷಿದ್ಧ ಮಾರ್ಗದಿಂದ ಸುಖ ಕೊಡ್ತಾವ, ಎದರಿಂದನೂ ಇಲ್ಲ. ಮತ್ತು ಅದ್ರ ಸಂಬಂಧ ಮಾಡಿದ ಕರ್ಮದ ಫಲ ಉಣ್ಣಾಕ ಜನ್ಮ ಜನ್ಮ ಅಂತ ತಿರುಗಬೇಕಾಕೈತಿ. ಅವನು ಗಳಿಸ್ಬೇಕಾದ್ರೆ ಎಂತೆಂಥ ಕಂತ್ರಾಟ ಮಾಡಿ ಎಷ್ಟು ಮಂದಿಗೆ ತೊಂದರೆ ಕೊಟ್ಟು, ಎಷ್ಟು ಮಂದಿಗೆ ಹಿಂಸ. ಯಾಕ್ರಿ ಎಷ್ಟು ಮಂದಿ ಪ್ರಾಣಿ ಹತ್ಯೆ ಮಾಡಿದಿ? ಹಂಗಾಗಿಲ್ವಪ್ಪ ಇದು ಆಸ್ತಿ ಆಗ್ಬೇಕಾರ ಅಂತ. ಎಷ್ಟು ಮಂದಿ ದೋಷ ಐತಿಲ್ವ ಅದ್ರಾಗ? ಯಾರಿಗೆ ತೊಂದರೆ ಗಳಿಸಿಯ? ಗಳಿಸಿದ್ರು ಅದು ಸುಖ ಕೊಡುದಿಲ್ಲ. ಇನ್ನು ತೊಂದರೆ ಕೊಟ್ಟು ಗಳಿಸಿದ್ರು ಸುಖ ಕೊಡ್ತೈತೆ ನೀನು? ಅದಕ್ಕೆ ಅದನ್ನು ಮಾಡಕ್ ಹೋಗ. ಅನ್ಯಾಯದಿಂದನೂ ಗಳಿಸಕ್ ಹೋಗ. ನ್ಯಾಯದಿಂದ ಗಳಿಸಿದ್ದ ಸುಖ ಕೊಡೋದಿಲ್ಲ, ಅದನ್ನು ಆಸೆಯನ್ನು ಬಿಡದನ್ನು. ಬರೀ ಆ ದೇವತೆಗಳನ್ನು ಎಲ್ಲ ಪುಣ್ಯ ಮಾಡಿ ಅದನ್ನು ಹೊಂದಿ ಅವು ಕ್ಷೀಣ ಆಗುವುದನ್ನ ಅಲ್ಲ. ಹೌದಿಲ್ಲ, ಈ ರಾಕ್ಷಸ ಪಿಶಾಚಿಗಳು ಹೀನ ಕೃತಿಗಳನ್ನು ಮಾಡಿ ಮಾಡಿ ಅದಕ್ಕಾಗಿ ರಾಕ್ಷಸ ಪಿಶಾಚಿಯಾಗಿ ತಿರುಗುವುದು, ನಿಷಿದ್ಧ ಮಾರ್ಗದಿಂದ ಗಳಿಸ್ಬೇಕನ್ನೋ ಆಶೆ, ಅವೆಲ್ಲ ಪಾಮರ ವರ್ಗದ ಜನ ಪಿಶಾಚಿಯಾಗೆ ತಿರುಗುದು. ಹೌದಿಲ್ಲ, ವಿಷಯ ವರ್ಗದ ಜನ ಅಗದಿ ಏನು ಸಂಪಾದಕರಿಂದ ಬಾಳೆ ಸಂಪಾದಿತದಾನಂದ್ರೆ ಎದ್ರ ಸಂಬಂಧ? ಬಾಳೆ ಸಂಬಂಧ, ಮುಕ್ತಿ ಸಂಬಂಧ ಅಲ್ಲ. ಅಜ್ಞಾನವನ್ನು ಕಳ್ಕೊಳ್ಳೋ ಸಂಬಂಧ ಏನು ಸಂಪಾದಿತ ಅಲ್ಲಿ. ನಾನು ಬಾಳೆ ಕೆಡಬಾರ್ದು, ಚಲೋ ತಂಗಿರ್ಬೇಕು, ಇದು ಬಾಳೆ ಸಂಬಂಧ ಸಂಪಾದಿತ. ಅಜ್ಞಾನವನ್ನು ಕಳ್ಕೊಳ್ಳೋ ಸಂಬಂಧ, ನಿಜವನ್ನ ತಿಳ್ಕೊಳ್ಳೋ ಸಂಬಂಧ ಅಲ್ಲ, ಅದು ಸಂಪಾದಿತ. ಅಂತದನ್ನು ತಗೊಂಡು ಅಂತ ಸಂಪನ್ನಿಗೆ ತಗೊಂಡು ಏನ್ ಮಾಡೋದು? ವಿಷಯದ ಆಶಯ ಒಳಗೈತು, ಅದು ಕೆಟ್ಟು ಹೋಗೋದನ್ನ ಅದನ್ನು ಕೈ ಬಿಡು. ವಿಹಿತದಿಂದನೂ ಇಲ್ಲ, ನಿಷಿದ್ಧದಿಂದನೂ, ಎರಡನ್ನು ಮೀರಿ ನಿಜವಾದದ್ದನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಬೇಕು. ಅಂತ ಒಳ್ಳೆಯ ಸಂಪನ್ನರು ಬೇಕಲ್ಲ ನಾವು, ಸದ್ಗುಣ ಸಂಪನ್ನರು. ಒಳ್ಳೆಯ ಗುಣ, ಇನ್ನೊಬ್ಬರಿಗೆ ಹಿತ ಮಾಡ್ಬೇಕು ಅನ್ನೋದು ಬಂದಾಗ ಇದು ದಾರಿ ನಿನಗೆ ಸಿಗ್ತೈತಿ. ಸದ್ಗುಣ ಸಂಪನ್ನರಿಗೆ ನಿಜ ಸುಖ ಮಿದರುಗಳು ಸಾಧ್ಯಂ ಅಂತ ಹೇಳ್ಯಾರ.
ಮುನ್ನವೇ ಭಕ್ತಿ ಕ್ರಿಯೆಗಳನ್ನು ಆಚರಿಸಿ ಸಮುನ್ನತವಾದ ಸದ್ಗುಣ ಗಣ ಸಂಪನ್ನರಿಗೆ ಇದು ನಿಜ ಸುಖ ಮಿದರುಳು ಸಾಧ್ಯ. ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಎಲ್ಲಿ ತನಕ ನಿಮಗೆ ಬರುದಿಲ್ಲ, ಅಂತ ಒಳ್ಳೆ ಗುಣ ನಿಮಗೆ ಬರುದಿಲ್ಲ, ಅಲ್ಲಿ ತನಕ ನಿಮಗೆ ಎಂದೂ ಸಾಧ್ಯನೇ. ಕನಸಿನ ಮಾತಿದೆ. ನೀವು ಇನ್ನೊಬ್ಬರಿಗೆ ಕೆಡಕ್ ಮಾಡ್ಬೇಕು ಅನ್ನೋ ಮನಸ್ಸಿನಾಗ ಇಟ್ಕೊಂಡು ನಾನು ಈ ಜ್ಞಾನ ಮಾಡ್ಕೋತೇನೆ ಸರ್, ಮನಸ್ಸಿನಾಗ ಸಹಿತ ಬರಬಾರ್ದು ನಿಮಗೆ. ಇನ್ನೊಬ್ಬರಿಗೆ ಯಾವಾಗಲೂ ಒಳ್ಳೆಯದನ್ನ ಬಯಸ್ಬೇಕು, ಅಂತ ಸದ್ಗುಣ ಬೇಕಾಗ್ತದೆ. ಅಂತವು ಬರ್ಬೇಕಾದ್ರೆ ಅಂತ ಸದ್ಗುಣದ ಸಂಪರ್ಕ ಬೇಕಲ್ಲ, ಸಂಘ ಬೇಕಲ್ಲ. ಮಹಾತ್ಮರ ಸಂಘ ಮಾಡೋದ್ರಿಂದ ನೋಡ್ತೀರಿ ಇಲ್ಲೆಲ್ಲ ಇನ್ನೊಬ್ಬರಿಗೆ ಆದದ್ದನ್ನು ಉಪಕಾರ ಹಿತ ಮಾಡೋದು, ಇನ್ನೊಬ್ಬರಿಗೆ ಹಿತ ಆಗೋದನ್ನ ನೋಡ್ತೀರಿ. ಅದನ್ನ ನೋಡಿ ಮತ್ತು ಮಾಡಬಾರ್ದು. ಮಾಡೋದಿಲ್ಲ ಅಂದ್ರೆ ಏನ್ ಮಾಡೋದು? ಕೇಳಿ ಹೇಳಿ ವ್ಯರ್ಥ. ನಿಮ್ಗೆ ನಾವು ಬರೀ ಕೇಳೋದಷ್ಟ ಇದೆಲ್ಲ, ಅದರಂತೆ ಆಚರಣೆಯೊಳಗೆ ನೀವು ತೊಡಗಬೇಕು. ಇನ್ನೊಬ್ಬರಿಗೆ ಹಿತ ಮಾಡಕ್ ಕಲಿಬೇಕು. ಮಾಡ್ತೀಯಪ್ಪ, ಒಂದು ಪೈ ಪಾವನೆಯಾರ ಹಿತ ಮಾಡೋರು ಇದಿರ ಇದ್ರಾಗ ಕೇಳಕ್ ಬಂದವ್ರೊಳಗ ಯಾಕ್ರಿ ಅದಿದ್ರೆ ನಾಳೆ ಬರುದನ ಇಲ್ಲಿ ಹೋಗ್ರಂತ ತಪ್ಸಾಕ್ ಚಾಲು ಮಾಡ್ತಾನ. ಹೌದಿಲ್ಲ? ಅದು ಬರಬೇಕು ನಮಗೆ. ಯಾವಾಗ ಇನ್ನೊಬ್ಬರಿಗೆ ನನ್ನಿಂದ ಹಿತ ಆದೀತು, ಯಾವುದೇ ರೂಪದಿಂದ, ನೀನು ರೊಕ್ಕದಿಂದನ ಅಂತ ಏನಿಲ್ಲ, ಯಾವುದೇ ರೀತಿಯಿಂದ ಮಾತಿನಿಂದ, ಬೆಲ್ಲಿರ್ಲಿಕ್ಕೂ ಬೆಲ್ಲದಂತ ಮಾತಾಡಬೇಕು ಬೇಡ. ಇನ್ನೊಬ್ಬರಿಗೆ ಹಿತ ಆಗುವಂತ ಮಾತು ವಚನದಿಂದ, ಶರೀರದಿಂದ, ವಾಣಿಯಿಂದ ಮಾಡ್ಬೇಕಿಲ್ಲ. ಮನಸ್ಸಿನಿಂದ, ಮನಸ್ಸಿನಾಗ ಮಾಡಿದಾಗ ಬರ್ತೈತೆ ಶರೀರದಿಂದ ವಾಣಿಯಿಂದ ಘಟಿಸ್ತಾವ. ಮನಸ್ಸಿನಾಗ ಒಳ್ಳೆ ಭಾವನೆ ಇತ್ತು ಅಂದ್ರೆ, ಒಳ್ಳೆ ಭಾವನೆಯಿಂದ ಒಳ್ಳೇದ್ ಮಾಡ್ಬೇಕನ್ನೋ ಭಾವ ಇತ್ತ ಅಂದ್ರೆ ಒಳ್ಳೆ ಮಾತುಗಳು ಬರ್ತಾವ, ಒಳ್ಳೆ ಕೃತಿಗಳು ಶರೀರದಿಂದ ಜರುಗ್ತಾವ. ಮನಸ್ಸಿನಾಗ ಇತ್ತಂದ್ರೆ ನಿನಗೆ ಲಾಭ ಆಕೈತಿ. ಮನಸ್ಸಿನಾಗ ಕೆಡಕ್ ಮಾಡ್ಬೇಕಂತ ಬಂದ್ರೆ ಮೊದಲ ನಿನಗೆ ಕೆಡಕ್ ಚಾಲು ಆಕೈತಿ. ಬೇಯಾಕ್ ಶುರು ಮಾಡ್ತಾನ, ಹೊಡ್ಯಾಕ್ ಶುರು ಮಾಡ್ತಾನ. ಬಂತಲೇ ಇದು ಕಳೆಗಾಲ ಅಂತ, ಹೌದಿಲ್ಲ? ಇನ್ನೊಬ್ಬರಿಗೆ ಏನಾರ ತೊಂದ್ರೆ ಕೊಡಾಕ ಮನಸ್ಸಿನಾಗ ಬಂದ್ರೆ ಇದಕ್ ಬಂತ ಕಳೆಗಾಲ ಬಂತಿದ್. ಏನ್ ಇನ್ನೊಬ್ಬರು ಕೆಡಕ್ ಮಾಡ್ಬೇಕಂತ ಮನಸ್ಸಿನಾಗ ಸಹಿತ ಬರಬಾರ್ದಂತ. ಇದು ಮನಸ್ಸಿನ ತಪಸ್ಸು ಬಹಳ ಮುಖ್ಯದ ಅಂತ. ಮನಸ್ಸಿನಾಗ ಬಂದಾಗ ಮಾತುಕತೆಗಳಲ್ಲಿ ಅದು ಬರಕ್ ಶುರು. ಮನಸ್ಸಿನಾಗ ಮಾಡಲಿಲ್ಲವೇ ತಪವು, ಅದಕ್ಕೆ ಹೇಳ್ಯಾರ ಅವರು, ಕೂಡಿ ಸುಗುಣದೊಡನೆ ತಿಳಿದು ನೋಡಿ ತಿಳಿದ ಕಾರಣದಲ್ಲಿ. ಒಳ್ಳೆ ಗುಣ ಮನಸ್ಸಿನಿಂದ ಅವ್ರಿಗೆ ಒಳ್ಳೇದು ಮಾಡ್ಬೇಕು, ಶರೀರದಿಂದ ಅವ್ರಿಗೆ ಒಳ್ಳೇದು, ವಾಣಿಯಿಂದ ಒಳ್ಳೇದನ್ನ ಪೆಟ್ಟು ಹತ್ತದಂತ ಮಾತು. ಇನ್ನೊಬ್ಬರಿಗೆ ದುಃಖವನ್ನು ಕೊಡುವಂತ ವಾಣಿ ಅಮಂಗಲದ. ಬರೀ ಅದನ್ನ ಮಾಡಿದ್ರೆ ನಾಳೆ ಮೂಕು ಪ್ರಾಣಿಯಾಗಿ ಹುಟ್ಟಬೇಕಾಗೈತಿ. ಹೌದಿಲ್ಲ? ಮಾತಾಡಬಾರದನ್ನು ಮಾತಾಡೋದು, ಹೌದಿಲ್ಲ? ಚಾಡಿ ಹೇಳೋದು ಮಾಡ್ತೇವಲ್ಲ, ಇನ್ನೊಬ್ರದ್ದು ಹೋದ ಅವ್ರಿಗೆ ಹೇಳೋದು, ಹೇಳೋದು, ಚಾಡ ಹೇಳೋದು, ಇನ್ನೆಲ್ಲ ನಾಳೆ ಮೂಕು ಪ್ರಾಣಿಯಾಗಿ ಹುಟ್ಟಬೇಕಾಗೈತಿ. ಹೌದು, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳ್ತಿರಲ್ಲ, ಯಾಕ್ರಿ? ಹೌದು ಹೌದು ಅನ್ಬೇಕು, ಆನಂದ ಆಗ್ಬೇಕು ನಮಗೆ. ಅಂಥ ಮಾತು, ತೂಕದ ಮಾತು ಮಾತಾಡೋದು. ಮಾತಾಡಿದ್ರೆ ಅದು ಹೋತು, ಹೌದಿಲ್ಲ? ಮತ್ತೆ ತಕ್ಕೊಳಕ್ ಬರೋದಿಲ್ಲ. ಅದು ಪೆಟ್ಟು ಹಚ್ಚುವಂತ ಬೇಗಳ ಹೊಳೆ ತಕ್ಕೊಳಕ್ ಬರ್ತೈತಿ. ಒಮ್ಮೆ ಅದನ್ನು ಬಿಟ್ಟದ್ದನ್ನ ಹೋತದ ನಿನಗೆ, ಅದ್ರ ಫಲ ಕೊಟ್ಟತಿ ಇರ್ತೈತ. ಅದಕ್ಕೆ ಏನ ವಾಣಿ ನಮ್ಗೆ ನುಡಿಬೇಕಾದ್ರು ಅದರಿಂದ ಏನ ಇನ್ನೊಬ್ಬರಿಗೆ ತೊಂದರೆ ಆಕೈತೋ ಇಲ್ಲ ನೋಡ್ಕೊಂಡು ಮಾತಾಡ್ಬೇಕು. ಗಸಗ್ಗನ ಮಾತಾಡ್ಬೇಕು. ಮಾತಾಡಿದ್ರೆ ಅದ್ರ ಫಲ ಉಣ್ಬೇಕಾಕೈತಿ. ಏನ್ ವಿಚಾರ ಇಲ್ಲೇ ಮಾಡಿದ್ವಿ ಎಲ್ಲ, ವಾಣಿಯಿಂದ, ಶರೀರದಿಂದ, ಮನಸ್ಸಿನಿಂದ. ನಾವು ವಿವೇಕ ವಿಚಾರ ಇಲ್ಲೇ ಏನು ಮಾಡ್ತೇವಲ್ಲ ಕೃತಿಗಳು, ಅವು ನಮ್ಮ ಎಂತೆಂಥ ಜನ್ಮಕ್ಕೆ ಒಯ್ತಾವ ನಮಗೆ, ಹೌದಿಲ್ಲ? ಶರೀರದಿಂದ ಮಾಡಿದ್ದು ಹೇಳ್ಯಾರಿಲ್ಲ ಅವನು. ಶರೀರದಿಂದ ಇಂಥ ಪಾಪಗ್ರಹಣ ಮಾಡಿದ್ರೆ ಎಂತೆಂಥ ಜನ್ಮಗಳು ಬರ್ತಾವನು ಹೇಳ್ಯಾರಿಲ್ಲ. ಪರವಧುವಿನ ಕೂಟ, ಅನ್ಯರ ವಿತ್ತಾಪ ಹರಣೆ, ಅಭಕ್ಷ ಸೇವನೆ, ಹಿಂಸೆ, ಈ ಕಾಯದೊಳೊಂದಿರೆ ಈ ಶರೀರದಿಂದ ನೀ ಮಾಡಿದೆ ಅಂದ್ರೆ ಪಾಮರ ಜನ್ಮವೀಯೆ. ಪಾಮರ ಜನ್ಮ ಅಂದ್ರೆ ಇವೆಲ್ಲ ಹೀನ ರಾಕ್ಷಸಿ ಪಿಶಾಚಿ ಇಂತಹ ಹೀನ ಜನ್ಮಗಳು ಬರ್ತಾವ ಈ ಶರೀರದಿಂದ. ಇಂಥವನ್ನೆಲ್ಲ ಮಾಡಿದ್ರೆ ಹೌದಿಲ್ಲ? ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಇವನ್ನೆಲ್ಲ ಈ ತಪಸ್ಸು ಮಾಡಿದಾಗ ನಮ್ಮ ಅಂತಃಕರಣ ಸ್ವಚ್ಛ ಆಯ್ತು. ನಾವು ಹಂಗ ಕೇಳಾಕ ಅಷ್ಟ ಆತಿ. ಅದನ್ನ ಆಚರಣೆಗಳು ತಗೋಬೇಕಂದ್ರೆ ಮಾತು ಎಂತ ಬರ್ತಾವಲ್ಲ. ಇನ್ನ ಮೊದಲಿನ ಚಾಡಿ ಹೋಗ್ಬಲ್ದೆ, ತಡೆಯಲಿಕ್ಕೆ ಬಾಯ್ ಮಾಡಕ್ ಬತ್ತಿ ಸಿಟ್ಟಿಗಿರತ್ತೆ ಇನ್ನೊಬ್ರಿಗೆ, ಹೌದಿಲ್ಲ? ಮನಸ್ಸಿನಾಗ ಏನು
ಆಗಬಾರ್ದು ನಿನ್ನ ಮನಸ್ಸಿನ ಪರಿಣಾಮ. ಜಗತ್ತ ಏನಂದ್ರೆ ಸುಧಾ ಆ ಪರಿಣಾಮ ಆಗಬಾರ್ದು. ಹಂಗದ ಈ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ. ಏನಂದ್ರು ನನಗೆ ಹತ್ತೋದಿಲ್ಲ ಇವತ್ತು. ಅಂತ ಒಂದು ತಾಳ್ಮೆ ಬೇಕಲ್ಲ, ಅದಕ್ಕೆ ತಪಸ್ಸು ಅಂತಾರೆ. ತಪಸ್ಸುಗಳಂದ್ರೆ ತಾಳ್ಮೆ ಉಳ್ಳವರಿಗೆ ತಪಸ್ವಿಗಳು ಅಂತ. ದುಷ್ಟರ ನುಡಿಗಳನ್ನು ತಾಳು, ಕಷ್ಟ ಬಂದರೆ ತಾಳು. ಅಂತ ತಪಸ್ಸು ಬೇಕಲ್ಲ ನಾವು. ಇದ್ರ ಕಡೆ ಎಲ್ಲ ಕೊಟ್ಟ ಬರ್ತದೆ ಅದು. ತಪ ಅಂದ್ರೆ ಸುಡು, ಎಲ್ಲ ಬಯಕೆಗಳನ್ನು ಸುಟ್ಟು ಹಾಕುದ ತಪಸ್ಸು. ಇಚ್ಛೆಗಳು ಅವಕ್ಕೆ ವಿರುದ್ಧ ಯಾರ ಮಾಡಿದ್ರೆ ಸಿಟ್ಟು ಬಂದ್ ಬಿಡ್ತೈತಿ ನಮ್ಗೆ. ಬಯಕೆಗಳಿಗೆ ಯಾರ ತೊಂದರೆ ಕೊಟ್ರ ಅಂದ್ರೆ, ಯಾರ ವಿರುದ್ಧ ಬಂದ್ರಂದ್ರೆ ಅವನು ಕೂಡ ಯಾಕ್ರಿ ದ್ವೇಷ ಮಾಡ್ತೀವಿ, ಹೌದಿಲ್ಲ? ವೈರತ್ವ ಸಾಧಿಸ್ತೇವೆ ಅವಾಗ. ಅದಕ್ಕೆ ಮಹಾತ್ಮರಲ್ಲಿ ಇವು ಯಾವೂ ಇರಲಿಲ್ಲ. ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಯಾವ ಕುಮಸ ಅವರಲ್ಲಿಲ್ಲ. ಕುಮಸಿಟ್ಟ ಮನುಷ್ಯನಲ್ಲ, ಹೌದಿಲ್ಲ? ಮೊದಲು ಇದು ಬರ್ಬೇಕಂದ್ ಮನುಷ್ಯತ್ವ ಬರ್ಬೇಕಂದ್ರೆ ಯಾರು ಕೂಡ ವೈರತ್ವ ಬರ್ದಂಗಿಲ್ಲ. ಅದಕ್ಕೆ ಮನುಷ್ಯತ್ವ ಅಂದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿಪ್ಪ, ಸಕಲ ಜೀವಾತ್ಮರಿಗೆ ಲೇಷನೇ ಬಯಸುವ ಅವ ಮನುಷ್ಯ. ಮನುಷ್ಯತ್ವ ಬರೋದು ಬಹಳ ಕಠಿಣ ಐತಿ. ಮನುಷ್ಯರನ್ನವ್ರು ಎಷ್ಟು ಮಂದಿ ಇದ್ದೀರಿ ನಿಮ್ಮ ಧಾರವಾಡ ಹುಬ್ಬಳ್ಳಿ ಕಾರ್ಪೊರೇಷನ್ ಏರಿಯಾದಾಗ ಅಂದ್ರೆ ಅವ್ರು ಮನುಷ್ಯರಂತೆ ವರ್ತಿಸ್ತಕ್ಕಂಥವ್ರು ಯಾರದೇ? ಎಂಥ ವೃತ್ತಿ ಐತಿ ನೋಡಿ, ಪಶು ವೃತ್ತಿ ಆಗೈತಿ, ರಾಕ್ಷಸಿ ವೃತ್ತಿ ಐತಿ, ಮನುಷ್ಯ ವೃತ್ತಿ ಬರ್ಬೇಕಲ್ಲ. ಮನುಷ್ಯ ವೃತ್ತಿ ಬಂದಾಗ ನಿನಗೆ ಇದು ಮುಕ್ತಿ ಒಲವಾಕೈತಿ. ಮೊದಲು ಮನುಷ್ಯತ್ವ ಬರ್ಲಿ ನಮಗಂತ. ಒಳ್ಳೇದನ್ನ ಹಿತ ಮಾಡಾಕ್ ಬಂತಂದ್ರೆ ಅವಾಗ ಮನುಷ್ಯತ್ವ ಬಂತಂದ ನಿನಗೆ. ಕೆಡಕ್ ಮಾಡಾಕ್ ಬಂತ ಬುದ್ಧಿ, ಕೆಟ್ಟ ವಿಚಾರ ಬಂತಂದ್ರೆ ಓದ್ ಮನುಷ್ಯತ್ವ ಕಳ್ಕೊಂಡಿನಿ. ಇದು ಮೊದಲಿಗೆ ಬೇಕು ನೋಡು, ಭದ್ರವಾದ ಬುನಾದಿ ಇದು. ಅದಕ್ಕೆ ನೀತಿ ಬೇಕು ಮೊದಲಿಗೆ ಅಂತ ಹೇಳ್ಯಾರ. ನೀತಿ ಇದ್ರೆ ಬರ್ತೈತಿ. ನೀತಿ ಬಿಟ್ಟ ಮನುಷ್ಯ ಅಂತ. ನೀತಿ ಧರ್ಮ ಎರಡು ಒಂದವು. ನೀತಿ ಅಂದ್ರೆ ಧರ್ಮ, ಧರ್ಮ ಅಂದ್ರೆ ನೀತಿ. ಇನ್ನೊಬ್ಬರಿಗೆ ಕೆಡಕಾಗದಂತ ಆಚರಣೆ. ಅದನ್ನ ನಾವು ಪಾಲನೆ ಮಾಡ್ಬೇಕಾಗತ್ತಲ್ಲ. ಮೊದಲ ನೀತಿವಂತನಾಗಿ ಯಾವ ನೀತಿವಂತನಾಗಿ ಜೀವನ ಸಾಗಿಸ್ತಾನ ಅವ ನಾಳೆ ಯೋಗಿ ಆಗುವುದು ಶತಸಿದ್ಧನ. ಅವ ಜ್ಞಾನೋದಯ ಆಕತಿ, ನೀತಿವಂತಗ ಆಕತಿ. ನೀತಿ ಇಲ್ದ ನಮ್ಗೆ ವಿಷಯದ ಆಶಾ ಸಂಬಂಧ ನೀತಿ ಬಿಡ್ತೇವೆ ನಾವು, ಧರ್ಮ ಬಿಡ್ತೇವಿ, ಸುಳ್ಳು ಹೇಳ್ತೇವೆ, ಮೋಸ ಮಾಡ್ತೇವಿ. ಅದ್ರ ಸಿಗದಂಗ ಆದ್ಕೂಲೆ ವಿಹಿತರಿದ್ದ ಸಿಗದಂಗ ಆದ್ಕೂಲೆ ನಿಷಿದ್ಧ ವ್ಯವಹಾರ ಮಾರ್ಗಕ್ಕೆ ಹೋಗ್ತೇವೆ ನಾವು. ಮಾಡಿದ ಮ್ಯಾಗ ಅದ್ರ ಫಲ ಉಣ್ಬೇಕಾಕತಿ ನಾವು. ನ್ಯಾಯವಾದ ಮಾರ್ಗದಿಂದ ಒಂದು ಹೆಜ್ಜೆಯನ್ನ ಯಾವ ಹಿಂದಕ್ಕೆ ಸರಿದಿಲ್ಲ, ನ್ಯಾಯವನ್ನು ಬಿಟ್ಟವ ಅವಾಗ ಮನುಷ್ಯ ಅಂತಾರೆ. ಪದಂ ನ ವಿಚಲಂತಿ. ನ್ಯಾಯವಾದ ಮಾರ್ಗದಿಂದ ಒಂದು ಹೆಜ್ಜೆಯನ್ನು ಕೂಡ ಅವನು ಹಿಂದಕ್ಕೆ ಸರಿಸೋದು. ಅವಕ್ಕ ಲಾಭ ಐತೆ ಅದರಿಂದ. ವಿಷಯದ ಆಶಾ ಸಂಬಂಧ ನಿನಗೆ ಪ್ರಾಣ ಹೋಗ್ತೈತೆ ಅಂದ್ರೂ ಬಿಡಬಾರ್ದು. ಪ್ರಾಣ ಕಳ್ಕೊಂಡು ಅವ್ಯವಹಾರ ಮಾಡಿದೆ ಅಂದ್ರೆ ಹೀನ ಜನ್ಮ ಬರ್ತೈತಿ. ಪ್ರಾಣ ಉಳಿಸ್ಕೊಂಡು ಅವ್ಯವಹಾರ ಮಾಡಿದೆ ಅಂದ್ರೆ, ಇದನ್ನ ಮಾಡಿದ್ರೆ ಉಳಿತೀನಿ ಅಂದ್ರೆ ಅವ್ಯವಹಾರ ಮಾಡಿ ಸುಳ್ಳು ಹೇಳಿ ಮೋಸ ಮಾಡಿ ಪ್ರಾಣ ಹೋದ್ರೂ ಅಡ್ಡಿ ಇಲ್ಲ, ನಾ ಮಾಡೋದಿಲ್ಲಪ್ಪ. ಅದನ್ನ ಮಾಡಿದ ಮ್ಯಾಗ ಅದ್ರ ಫಲ ಉಣ್ಣಾಕ ಮತ್ತೆ ನೀ ಬರಬೇಕಾಗತ್ತೆ. ಮಾಡಿಬಿಟ್ಟು ಅದನ್ನ ಅನುಭವಿಸಬೇಕು. ಅದನ್ನ ತೀರ್ಸವ್ರು ಯಾರಂಗ? ಅದಕ್ಕೆ ಎಂದಿಗೂ ಪಾಪಕೃತಿಗಳನ್ನು ವಿಷಯದ ಆಶಾ ಸಂಬಂಧ ಮಾಡಬೇಡ ಅಂತ. ಅವು ಇರ್ಲಿಕ್ಕೂ ಅಡ್ಡಿ ಇಲ್ಲಪ್ಪ, ನಮಗೆ ಅದನ್ನ ಮಾಡಕ್ ಬೇಡ. ನಾವು ಬಡವರು ಇರುವಲ್ಲಿವು, ಖಾರ ರೊಟ್ಟಿ ತಿನ್ನುವಲ್ಲಿವು. ಯಾಕ್ರಿ ಅಂತದ ಮಾಡಿದ್ರೆ ನಿನಗೆ ದೊಡ್ಡ ಸೌಕಾರ ಸಿಗ್ತೈತಿ. ಆಶೆಗೆ ಬಿದ್ದು ಮಾಡ್ತಾವಲ್ಲ, ನಾಳೆ ಅದರ ಫಲ ಉಣದು. ಎಲ್ಲ ನಮ್ಮ ಜೀವನದೊಳಗೆ ಬರ್ತೈತಿ. ಅದು ನಮ್ಮ ಪರೀಕ್ಷೆ ಮಾಡಿ ಎಲ್ಲ ನೋಡಿ ಅವು ಬರ್ತಾವ. ಅಂತಂತ ಘಟನೆಗಳು ಬರ್ತೈತಿ. ಸುಳ್ಳು ಹೇಳಿ ಮೋಸ ಮಾಡಿ ಏನು ಗಳಿಸ್ತೇವಲ್ಲ, ಅದೇನು ಭಾಳ ದಿನ ನಡೆದಿಲ್ಲ. ನಿನಗೆ ಹಾಳು ಮಾಡ್ತೈತಿ, ನಿನ್ನ ಜೀವನಾನ ಹಾಳು ಮಾಡ್ತೈತಿ. ಮುಂದೆ ನಿನಗೆ ಆ ಹೀನ ಕೃತಿಗಳು ಮಾಡಿದವು ಅದ್ರ ಫಲ ಉಣ್ಣಾಕ ಜನ್ಮಗಳ ಕಾದು ಕೂತಾವ. ಎಂತೆಂಥ ಜನ್ಮಗಳ ಕಾದು ಕೂತಾವ ಖಬರ್ ಐತೇನ? ಎಂತೆಂಥ ಕರ್ಮ ಮಾಡಿದ್ರೆ ಏನೇನಾಕೈತಿ ಅನ್ನೋದು. ಎಂತೆಂಥ ಇದರಿಂದ ಪಾಪಾನು ಗುಣದಿಂದ ಹೇಳ್ಯಾರಲ್ಲ. ಯಾಕ್ರಿ ಇದು ಖರೆ ಏನ್ರಿ ಅಜ್ಜಾರ ಅಂತ ಕೇಳ್ಯಾರ. ನಿಜದ ಎಚ್ಚರಿಕೆಯನ್ನು ಹೊಂದೋ ಮಟ, ನಿನ್ನ ಜ್ಞಾನ ಆಗೋ ಮಟ ಇದು ಖರೆ. ನನ್ನ ಕನಸಿನಿಂದ ಎಚ್ಚರ ಆಗೋ ಮಟ ಕನಸಿನ ವ್ಯವಹಾರ ಹೆಂಗೆ ಖರೇನಾಯ್ತು, ಹಂಗ ಈ ವ್ಯವಹಾರಿಕ ಎಚ್ಚರಿಕೆಯಿಂದ ಪಾರಮಾರ್ಥಿಕ ಎಚ್ಚರಿಕೆಯನ್ನು ಹೊಂದೋ ಮಟ ಇದು ವ್ಯವಹಾರ ಎಲ್ಲ ಸತ್ಯನ.
ಮಾಡಿದ ಕರ್ಮಕ್ಕೆ ತಕ್ಕಂಗೆ ಜನ್ಮಗಳು ಜನ್ಮಾಂತರಗಳು ಇವೆಲ್ಲ ಸತ್ಯನ. ಯಾರು ಕೇಳೋರಿಲ್ಲ ಅಂತ ಹೇಳಿ ಮಂಗಿ ಮಾಡಿರ. ಇದು ವ್ಯಾವಹಾರಿಕ ಸತ್ಯ. ಇಲ್ಲಿ ನೀತಿಗೆ ಬಾಧೆ ಬರ್ದಂಗೆ ನಡ್ಕೋ, ನೀತಿವಂತನಾಗಿ ಬಾಳ ಅಂದ್ರೆ ವ್ಯವಹಾರ ಸರಳ ಸಾಕ್ತೈತಿ ನಿನಗೆ. ಹೌದಿಲ್ಲ? ಇನ್ನೊಬ್ಬರು ಬಾಳೆ ಕೆಡಿಸಿದ ಅಂದ್ರೆ ನಿನ್ನ ಬಾಳೆ ಕೆಡಿಸೋರು ಮತ್ತೊಬ್ಬರು ಬರ್ತಾನ. ಎಷ್ಟು ದಿನ ನಡೀತೈತಿ ನಿನ್ನ ಬಾಳೆರ? ಇನ್ನೊಬ್ಬರೇ ಬಾಳೆ ಕೆಡಿಸ್ದಂಗೆ ಬದುಕಲಿ, ಇನ್ನೊಬ್ಬರಿಗೆ ತೊಂದರೆ ಕೊಡದಂಗೆ. ನೀ ಕೊಟ್ಟಿ ಅಂತ ನಿನಗೆ ಬಂದೈತಿ ಅದು. ಈಗ ನಮಗೆ ಇನ್ನೊಬ್ರು ತೊಂದರೆ ಕೊಡ್ತಾರಂದ್ರೆ ಅವ್ರು ಮಾಡ್ಯಾರ, ನಿಂದ ಮಾಡಿ ಅದಕ್ಕೆ ಬಂದೈತಿ. ಇಲ್ರಿ ಅಜ್ಜಾರ, ನಾ ಯಾರಿಗೆ ಏನು ಮಾಡೋದಿಲ್ಲ, ನನಗ ತೊಂದರೆ ಕೊಡ್ತಾರ್ರಿ ಅವರು, ನಾ ಎಷ್ಟು ಅವ್ರಿಗೆ ಇದನ್ನ ಮಾಡಿದ್ರು. ಕೇಳ್ರಿ ಬೇಕಾದ್ರೆ ನೀವು ನಮ್ಮ ಊರಾಗ, ನಾ ಯಾರಿಗೆ ಏನು ಅಂತ ಅದು ಮಾಡೋದಿಲ್ಲ. ಮಾಡಿಲ್ ಹೋಗನಿ ಅನ್ನೋರು ಅಜ್ಜಾರ. ಇಲ್ರಿ ಅಜ್ಜಾರ ಅಷ್ಟು ಹೇಳಿದ್ರು ಮಾಡಿಲ್ಲ. ಹಿಂದೇನ್ ಮಾಡಿ ಗೊತ್ತೈತೆ ನಿನಗೆ? ಅದು ಗೊತ್ತಿಲ್ಲ, ಅದ ಉಣ್ಣಾಕತ್ತಿ. ಈಗ ಮಾಡಿದ್ ಮುಂದೆ ಬರ್ತೈತಿ, ಹೋಗಿ ನಿನಗೆ. ಈಗೇನು ಒಳ್ಳೇದು ಮಾಡ್ತೀಯಲ್ಲ, ಅದು ಮುಂದೆ ಬರ್ತೈತಿ. ಆಗಾಮಿ ಕರ್ಮದ ಹಿಂದೆ ಈಗ ಮಾಡಿದ್ದು ಮುಂದೆ ಬರೋದು ಆಗಾಮಿ. ಈಗ ಉಣ್ಣೋದು ಇದು ಪ್ರಾರಬ್ಧ, ಹಿಂದೆ ಮಾಡಿದ್ದು ಈಗ ಉಣ್ಣೋದು. ಅದು ಉಣ್ಣುಲ್ಲೇ ಉಳಿದದ್ದು ಅದು ಸಂಚಿತ ಕರ್ಮಕ್ಕೆ ಜಮಾ ಆಗ್ತೈತಿ. ಈ ವರ್ಷದ್ದೆಲ್ಲ ಊಟ ಮಾಡ್ಕೊಂತ ಬಂದು ಉಳಿದಿರ್ತೈತಲ್ಲ, ಯಾಕೆ ಉಳ್ದಾವಿಲ್ಲ? ಜೋಳ ಗೋಧಿ ಉಳಿದಿರ್ತಾವಿಲ್ಲ, ಜಮಾ ಉಣ್ಣುಲ್ಲೇ ಉಳಿದದ್ದ ಸಂಚಿತ ಕರ್ಮಕ್ಕೆ ಜಮಾ ಆಗ್ತಿರ್ತಾವ. ಮಾಡಿದ ಕರ್ಮ ಊಟ ಮಾಡೇ ಜ್ಞಾನ ಆದಾಗ ಎಲ್ಲ ಸುಟ್ಟು ಹೋಗ್ತಾವ ನೋಡ್ರಿ. ಕರ್ಮದ ಕಾಟ ಎಲ್ಲ ತಪ್ತೈತಿ. ನಿಜದ ಎಚ್ಚರಿಕೆಯನ್ನು ಮಾಡ್ಕೊಂಡಾಗ ನಿನಗೆ ಕರ್ಮದ ಕಾಟ ತಪ್ತೈತಿ. ಅವಾಗ ಹುಟ್ಟು ಸಾವುಗಳಿಂದ ನಿನಗೆ ಬಿಡುಗಡೆ ಆಕೈತಿ. ಅದಕ್ಕೆ ಮಾಡ್ಕೋ ಅಂತ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಜ್ಞಾನವನ್ನು ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ವಾಸನೆಗೆ ಅನುಗುಣವಾಗಿ ಕರ್ಮಗಳನ್ನು ಮಾಡೋದು, ಕರ್ಮಕ್ಕನುಸಾರವಾಗಿ ಮತ್ತೆ ಜನ್ಮಗಳು ಬರುವುದು, ಪುನರಪಿ ಜನನ ಪುನರಪಿ ಮರಣ ಇದ್ದದ್ದನ್ನ. ಇದು ಯಾರಿಗೆ ತಪಸ್ಸುಗಳಕ್ಕಾಗುದಿಲ್ಲ. ಅದರಿಂದ ಕರ್ಮಜಾಲದಿಂದ ಪಾರಾಗೋದು ಬಹಳ ಕಠಿಣ ಐತಿ. ಅದರಿಂದ ಒಂದ ದಾರಿ ಅದಕ್ಕೆ ಜ್ಞಾನನ ಮಾಡ್ಕೊಂಡು ನಿನ್ನ ನಿಜವನ್ನ ನೀ ತಿಳ್ಕೊಂಡಾಗ ಈ ಕರ್ಮಜಾಲದಿಂದ ಪಾರಾಗಕ್ಕೆ ಸಾಧ್ಯ ಐತಿ. ಬಹಳ ದುರ್ಲಭ ಜ್ಞಾನ. ಆ ಜ್ಞಾನವನ್ನು ಮಾಡ್ಕೋದು. ಮತ್ತು ವಾಸನೆಗಳು ಏನ್ ಮಾಡ್ತಾವ? ನಮ್ಮನ್ನು ತೀಕಾಕಸ್ತಾವ. ಎಲ್ಲೋ ಅಂತ ಒಳ್ಳೆ ಗುರುವಿನ ಮಾರ್ಗದರ್ಶನ ಸಿಕ್ಕಾಗ ಈ ಕರ್ಮಜಾಲದಿಂದ ಪಾರಾಗಕ್ಕೆ ನಮಗೆ ದಾರಿ ತೋರಿಸ್ತಾರೆ. ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಕೊಂಡ ಅದರಂತೆ ನಮ್ಮ ಜೀವನವನ್ನ ಅಳವಡಿಸ್ಕೊಂಡಾಗ ಅದು ಸಾಧ್ಯ ಆಕೈತಿ, ಸಿದ್ಧಿಸ್ತೈತಿ. ಶ್ರದ್ಧಾ ಇದ್ರೆ ಆಕೈತಿ. ಅವ್ರೇನ್ ಹೇಳ್ತಾರೆ ಬಿಡ ಅಂತ ನಂಬಿಕೆ ಇರ್ಲಿಲ್ಲ ಅಂದ್ರೆ ಇದನ್ನ ನಂಬ್ಕೊಂಡು ಕುಂತಿಯಲ್ಲ, ಇದನ್ನ ಬಾಳೆ ಬದುಕು, ಅದು ಇದನ್ನ ಬಿಟ್ಟು ಇದ್ರ ಕಡೆ ಲಕ್ಷ ಕೊಡಕ್ಕಾಕೈತೆ ನಿನಗೆ? ಮನಿಗೆ ಈಗ ಒಳ್ಳೆ ನೋಡೋಂಗಿಲ್ಪ ಮನೆ ಕಡೆ. ಇಷ್ಟೆಲ್ಲ ಹೇಳಿ ಕೇಳಿ ಎದ್ರಾಗ ಏನು ಇಲ್ಲ ಅಂತ ಗೊತ್ತಾತಿಲ್ಲ, ಮತ್ತ ಹೊಳ್ಳಿ ನೋಡ್ಲಂಗ ಆಕೈತೆ ಇಲ್ಲಿ ಕುಂಡ್ರಾಕ ನಿನಗೆ. ಬಿಡು ಪುರುಷೋತ್ತಲೇ ಚಾಲು ಆಕೈತೆ ಅದು ನಿನಗೆ. ಎಬಸ್ಕೊಂಡು ಹೋಗ್ಬಿಡ್ತೈತೆ ಅದು ವಾಸನ. ಅವಾಗ ಮನಸ್ಸಿಗೆ ಅಂತ ಪ್ರಬಲವಾದಂಥ ವಿವೇಕ ನಮ್ಮಲ್ಲಿ ಜಾಗೃತ ಎತ್ತು ಹೋಗದಂಗಿದ್ದು, ಮನಸ್ಸಿನ ವಿಷಯಗಳ ಕಡೆಗೆ ಹೋಗದಂಗೆ ಯಾವಾಗಲೂ ಗಿರುವಿನ ಅನುಸಂಧಾನದ ತೊಡಗು ಪ್ರಯತ್ನ ಮಾಡಬೇಕು. ಅದಕ್ಕೆ ತಪಸ್ಸು ಅಂತಾರ. ಆ ತಪಸ್ಸು ಮಾಡಬೇಕಲ್ಲ, ಅಂತ ಒಂದು ಭೂಮಿಕಾ ಮನಸ್ಸಿನ ತಯಾರಿ ಬೇಕಲ್ಲ. ಅದಕ್ಕೆ ತಪೋಭೂಮಿ ಅಂತಾರ. ಪರಿಶುದ್ಧವಾದ ಅಂತಃಕರಣ ಆಗ್ಬೇಕಲ್ಲ ನಮಗೂ. ಇದು ನಿತ್ಯ ಇದನ್ನ ಕೇಳೋದ್ರಿಂದ, ಶ್ರವಣ ಮಾಡೋದ್ರಿಂದ, ಮನನ ಮಾಡೋದ್ರಿಂದ, ನಿಧಿಧ್ಯಾಸನ ಮಾಡೋದ್ರಿಂದ ಅಂತ ಭೂಮಿಕಾ ತಯಾರಾಕೈತಿ ನಮಗೆ. ಯಾರ ಅಂತಃಕರಣ ಪರಿಶುದ್ಧಿ ಇಲ್ಲ ಅವ್ರಿಗೆ ಎಷ್ಟು ಹೇಳಿದ್ರು ಇದನ್ನ ನಾಟೋದನ್ನ. ಅಂತಃಕರಣ ಪರಿಶುದ್ಧಿ ಇದ್ದಾಗ ಈ ಬೀಜ ಫಲಿಸ್ತದೆ. ನಾವು ಹೇಳಿದ ಬೋಧೆ ಇಲ್ಲ ನಿಲ್ಲುವುದನೇ ಇಲ್ಲ. ಹೇಳ್ದಲ್ಲ, ಶಿವಮೊಗ್ಗದ ಹಾಲು ಬಂಗಾರ ಪಾತ್ರೆ ಒಳಗೆ ಅಷ್ಟ ನಿಲ್ತೈತೆ, ಬಾಕಿ ಯಾವುದೇ ಲೋಹದ ಪಾತ್ರೆ ಒಳಗೆ ಅದು ಜಿಲ್ಲಿ ಬಿದ್ದು ಹೋಗ್ತೈತೆ ಅಂತ. ಹಂಗ ಗುರುವಿನ ಬೋಧ, ಸದ್ಗುರುವಿನ ಬೋಧ ಅಂತ ಒಂದು ಉತ್ತಮಾಧಿಕಾರಿ ಅಂತಃಕರಣ ಪರಿಶುದ್ಧಿ ಇದ್ದಂಥವ್ರ ಅಂತಃಕರಣದಲ್ಲಿ ಅದು ಫಲಿಸ್ತದೆ. ಕೇಳಿದಾಕ್ಷಣ ಆ ಬೋಧೆ ಅವನಲ್ಲಿ ಕೇಳ್ತೆ ಅಂದ್ರೆ ಅವಾಗ ಹಿಂದಿನ ಜನ್ಮದ ತಯಾರಿ ಇರ್ತೈತೆ. ಅವ್ರಿಗೆ ಅಂತಃಕರಣ ಪರಿಶುದ್ಧಿ ಆಗ್ಬೇಕಾದ್ರೆ ಸುಕೃತ ಉಚ್ಚಾರ ಮಾತ್ರೇಣ ಹೇಳಿದಾಕ್ಷಣ ನಮಗೆ ಅದು ಫಲಿಸ್ತದೆ. ಎಷ್ಟು ವರ್ಷ ಆಯ್ತು ನಾವು ಕೇಳಾಕೈತಿ, ಯಾಕೆ ಫಲಿಸೋಲ್ದ? ಭೂಮಿಕಾ ತಯಾರಿ ಅಂತಃಕರಣ ಹೊಲಸೈತಿ. ವಿಷಯದ ವಾಸನೆಗಳೆಲ್ಲ ತುಂಬಿಕೊಂಡು ಕುಂತಾವು. ಅವನ್ನೆಲ್ಲ ಹೊಡೆದು ಹಾಕೋ ಪ್ರಯತ್ನ ಮಾಡಬೇಕು. ವಾಸನಾ ನಾಶ ಮಾಡ್ಕೊಳ್ಳೋ ಪ್ರಯತ್ನ ನಿರಂತರವಾಗಿ ಬಿಟ್ಟು ಬಿಡದ ನಡಿಬೇಕಿದೆ. ಸ್ವಲ್ಪ ಸದಾನೆ ಬಿಟ್ಟೆ ಅಂದ್ರೆ ಅದರ ವಾಸನ ಮತ್ತಟ್ಟು ಪ್ರಾಬಲ್ಯ ಹೆಚ್ಚಾಕೈತಿ.
ಅದಕ್ಕೆ ವಾಸನೆಗಳನ್ನು ನಾಶ ಮಾಡ್ಕೊಳ್ಳೋ ಪ್ರಯತ್ನ ಅಂದ್ರೆ ಇದೆ. ನಿತ್ಯ ಶ್ರವಣ ಮಾಡೋದು ಬಿಡಬಾರ್ದು. ಒಂದು ಹೊತ್ತು ಊಟ ತಪ್ಪಿದ್ರೂ ಚಿಂತಿಲ್ಲ, ಇದನ್ನು ಕೇಳೋದು ಬಿಡಬಾರ್ದು. ಇದೇ ದೊಡ್ಡ ಸಾಧನ ಶ್ರವಣ ಅನ್ನುವಂಥದ್ದು. ತಿಳಿದೇ ಇರಲಿ, ಇದೊಂದು ಜನ್ಮ ಕೇಳೋದರ ಆಗಲಿ. ಕುಂಡ್ರ ಕಲಿ ಬಂದ ನೋಡು, ಹೌದಿಲ್ಲ? ಮನಸ್ಸು ಬೇಕಾದಷ್ಟು ಓಡಾಡ್ಲಿ. ಅದ ಮಹಾತ್ಮನ ಸನ್ನಿಧಾನದೊಳಗೆ ಯಾವಾಗಲೂ ಅದ್ರ ಕಡೆ ಎಲ್ಲ ಕೊಟ್ಟು ಅದನ್ನು ಕೇಳೋದು ಮಾಡ್ಕೊಂತ ಅಂದ್ರೆ ಒಲವು ಇತ್ತಂದ್ರೆ ಅದಕ್ಕೆ ಅಂದ್ರೆ ಗೊಳೆ ಹಾಕತ್ತಿ ಬಿಡ್ತೈತಿ. ಅದ್ರ ಬಾಳೆದ ಕಡೆ ಒಲವು ಕಡಿಮೆ ಆಗಕ್ಕೆ ಬಿಡ್ತೈತಿ. ಅದು ಹೆಂಗೆ ನೋಡಿದ್ರು ಬರೋಬ್ಬರಿ ಅನಿಸ್ತೈತೆ. ಹೊತ್ತಾಗಿಂದ ಇದ್ರ ಕಡೆ ನೀ ಲಕ್ಷ ಕೊಡಕತ್ತಿ ಅಂದ್ರೆ ಅವಾಗ ಯಾವ ಬಾಧೆನೂ ಆಗೋದಿಲ್ಲ. ಎಲ್ಲ ಎಲ್ಲಿ ಅದು ಮನಸ್ಸಿಗೆ ಸಂಬಂಧಪಟ್ಟೈತಿ. ಮನಸ್ಸ ಎಲ್ಲ ಕಲ್ಪಿಸ್ಕೊಂಡ ಅದು ಹಿಗ್ಗು ಕುಗ್ಗುಗಳನ್ನು ಅದು ಹೊಂತೈತಿ. ಅನುಕೂಲ ಹಿಗ್ತೈತಿ, ಪ್ರತಿಕೂಲ ಹೋಗ್ತೈತಿ. ಆದರೆ ನಿನ್ನ ಇರುವಿಗೆ ಅದು ಯಾವುದು ಸಂಬಂಧ ಇಲ್ಲ. ಎಲ್ಲದಕ್ಕೂ ಆಧಾರವಾಗಿರ್ತಕ್ಕಂಥದ್ದು ಅದು ನನ್ನ ಸ್ವರೂಪ. ಆ ಜ್ಞಾನವನ್ನು ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಅದು ನಿನ್ನ ಎಡೆಬಿಡದೆ ಅಭ್ಯಾಸ ಮಾಡಿ ಅದನ್ನು ಒಂದು ಕೆಲಸದ ನೋಡಿ. ತನ್ನ ತಾನು ಎಡೆಬಿಡದೆ ಆರೆಯಲು ಅರಿಯದ ಆತನಿಗೆ ಪಡೆಯುವುದಾಗದು ನಿಜ ಸುಖವಂತ. ನೀ ಯಾವಾಗರ ಹುಣ್ಣಿಗೊಮ್ಮೆ ಅಮಾಸಿಗೊಮ್ಮೆ ಬಂದತ್ತೀವಿ, ಎಡೆಬಿಡದೆ ಒಳಗ ಆಂತರಿಕವಾಗಿ ಎಲ್ಲ ನಿನ್ನ ವೇಳೆ ಏನದಲ್ಲ ಸದುಪಯೋಗ ಮಾಡ್ಕೊಂಡು ಸಿಕ್ಕಂಥ ವೇಳೆ, ಆಯುಷ್ಯದ ವೇಳೆ ಆತ್ಮಚಿಂತನದೊಳಗೆ ಅದರಾಗ ಕಾಲ ಕಳಿ ಎತ್ತ ಕಾಲ ಕಳೆಯಕ್ಕೆ ಹೋಗ್ರ. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ? ಯೋಗ್ಯನ ನೋಡ್ಕೊಂಡು ಇದನ್ನು ಬಿಟ್ಟು ಬರೀ ಅನಾತ್ಮ ಚಿಂತನೆಗಳು ಕಾಲ ಕಳೆದಿ ಏನು ಲಾಭ ಆಗೈತೆ ನೋಡ್ಕೊಂಡು. ಆತ್ಮಚಿಂತನದ ಅಭ್ಯಾಸದಾಗ ಕಾಲ ಕಳೆದಿದ್ರೆ ಎಂಥ ಲಾಭ ಸಿಗ್ತೈತೆ. ಆನಂದದ ಲಾಭ ದುಃಖರಹಿತ ಆಗಿರ್ಲಿಕ್ಕೆ ಗೊತ್ತಿತ್ತಲ್ಲ. ಯಾವಾಗಲೂ ನೀವು ಆತ್ಮಚಿಂತನದ ಅಭ್ಯಾಸದಾಗ ತೊಡಗಿದ್ರು. ಬಿಟ್ಟು ಬರೀ ಅನಾತ್ಮ ಚಿಂತನೆ ಕಾಲ ಕಳೆದ್ರೆ ಏನಕ್ಕೈತಿ ಪರಿಣಾಮ ನೋಡ್ಕೊಂಡು. ನೆಮ್ಮದಿ ಅನ್ನೋದೆಲ್ಲ ಕಳ್ಕೊಂಡು ಕೂತಿಲ್ಲ. ಮುದುಕಾದ್ರೂ ನಿನಗಿದು ಹೊಳಿಲಿಲ್ಲ, ಅಂತವ್ರ ದರ್ಶನನೂ ಆಗಲಿಲ್ಲ, ಆ ಮಾತನ್ನು ಕಿವಿಗೆ ಬಿಡಿಲ್ಲ. ವ್ಯರ್ಥ ಆತಲ್ಲ ನಿನ್ನ ಜನ್ಮ. ಹುಟ್ಟಿ ಬಂದದ್ದಕ್ಕೂ ವ್ಯರ್ಥ ಆತ. ಎಷ್ಟೋ ಶರೀರ ಹಾಳು ಮಾಡ್ಕೊಂಡೇವಿ ಹಿಂಗೆ ಗೊತ್ತಿಲ್ಲದಕ್ಕೆ. ಇಷ್ಟೆಲ್ಲ ಗೊತ್ತಾಗಿ ಇದ್ರ ಲಾಭ ತಗೋಬೇಕನ್ನೋರು ಎಲ್ಲಿದ್ದೇವೆ ನಾವು? ಎಲ್ಲಿಯೋ ಒಬ್ರು. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಏನ್ ಮಾಡ್ಕೋಬೇಕು? ನಾವು ಮಾಡ್ಬೇಕಂತ ಕರ್ತವ್ಯ ಏನದ? ಬರೀ ಪಶು ಪಕ್ಷಿಗಳಂತೆ ದುಡಿದು ತಿನ್ನುವುದು, ಮಕ್ಕಳು ಮರಿ ಹಡಿದು ಸತ್ ಮರಿ ಅದಕ್ಕೆ ಅಂತ ಕೇಳಿ ಮನುಷ್ಯ ಕುಲದ ಜನನದ ಲಾಭ ನಮ್ಮನ್ನು ನಾವು ತಿಳ್ಕೊಳ್ಳೋದ್ರೊಳಗೆ, ನಮ್ಮ ನಿಜವನ್ನು ನಾವು ತಿಳ್ಕೊಳ್ಳೋದ್ರೊಳಗೆ, ನಮ್ಮ ಬಗ್ಗೆ ಇದ್ದ ಜ್ಞಾನವನ್ನು ಕಳ್ಕೊಂಡು ನಾವು ಯಾರಿದ್ದೇವೆ ಅನ್ನುವಂಥ ಜ್ಞಾನ ಸುಜ್ಞಾನವನ್ನು ಮಾಡ್ಕೊಂಡು ದುಃಖದಿಂದ ಬಿಡುಗಡೆ ಆಗ್ಬೇಕಾಗಿದೆ. ಅದಕ್ಕಾಗಿ ಏನೆಲ್ಲ ಪ್ರಯತ್ನ ಇರುವುದು ನೋಡಿ. ಹೇಳುವುದು ಕೇಳುವುದು ಎಲ್ಲ ಯಾದಕ್ಕೆ ಮಾಡ್ಯಾರ? ಈ ಮಠಮಾನ್ಯಗಳೆಲ್ಲ ಎದರ ಸಂಬಂಧ ಅದಾವ? ಆ ವಿಚಾರ ನಡಿಬೇಕು. ನಾವು ಯಾರು, ನಮ್ಮ ನಿಜ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ನಿತ್ಯ ಅಲ್ಲಿ ನಡಿಬೇಕು. ಅಲ್ಲಿ ನಡಿಲಿಲ್ಲ ಅಂದ್ರೆ, ಈ ವಿಚಾರ ಅಲ್ಲಿ ನಡಿಲಿಲ್ಲ ಅಂದ್ರೆ ಕೆಡಿಬಿಡ್ರಿ ಅವನು. ನಿರಂಜನ ಅಪ್ಕೊಳ್ಳೋದನ್ನ ಹೇಳಿ ಎದಕ್ಕೆ ಬರುದ್ರಿ ಅವ್ನು ಮಾಡಿ? ಎದಕ್ಕೆ ಮಾಡಿರಿ ಅವನು? ಇದನ್ನು ತಿಳ್ಕೊಳ್ಳೋ ಸಂಬಂಧ, ನಮ್ಮ ನಿಜವನ್ನು ನಾವು ತಿಳ್ಕೊಳ್ಳೋ ಸಂಬಂಧ ಅನುಕೂಲ ಆಗಲಿ, ಬದ್ಧತೆ ಕೂತ್ಕೊಂಡು ಅದೇ ವಿಚಾರ ನಡೀಲಿ. ಯಾರಿದ್ದವ್ರು ಇವರ ಅಂತ ಏನಿಲ್ಲ, ಎಲ್ಲರಿಗೂ ತಿಳ್ಕೊಳಿಕ್ ಬರ್ತೈತಿ. ಎಲ್ಲರೂ ಅಧಿಕಾರಿಗಳದಾರ, ಅದಾಗ ಎಲ್ಲರೂ ವಾರಸಾದಾರದೇವಿ. ಅವರ ಇವರ ಅಂತ ಏನಿಲ್ಲ, ಅದಕ್ಕೆ ಬಟ್ ಇಟ್ಟ ಎಲ್ಲರೂ ವಾರಸಾದಾರದಾರ. ಪ್ರತಿಯೊಂದು ಜೀವಿ ಅದನ್ನು ಹೊಂದಲಿಕ್ಕೆ. ಯಾಕಂದ್ರೆ ಎಲ್ಲರದು ಐತದ ಸಂಪತ್ತು, ಹೌದಿಲ್ಲ? ಎಲ್ಲರೂ ಅಧಿಕಾರಿಗಳಿದ್ದೀವಿ ಅದನ್ನು ಹೊಂದಬೇಕು. ಅದ್ರ ಕಡೆ ಲಕ್ಷ ಕೊಟ್ಟು ಅದನ್ನು ಹೊಂದುವಂಥ ಪ್ರಯತ್ನ ನಾವು ಮಾಡಬೇಕಾಗಿತ್ತು. ನೋಡ್ರಿಪ್ಪ, ಮಾಹಿತಿ ಹೇಳ್ತೇವೆ ನಿಮ್ಮ ಕೈಯಾಗಿರೋದು ಅಂತ ಅವ್ರ ಮೇಲೆ ಎಚ್ಚರಿಕೆ ಕೊಟ್ಕೊಂತ ಬಂದಾರ. ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮಗ ಹಾನಿ ಅದು. ನಿನ್ನ ಎಲ್ಲ ಅಧಿಕಾರಿಗಳದೇ, ನೀವೆಲ್ಲರೂ ಅಧಿಕಾರಿಗಳು ಅದನ್ನು ಹೊಂದಲಿಕ್ಕೆ. ನಿಮ್ಮದು ನೀವು ಹೊಂದಾಕ ಯಾರ ಅಪ್ಪನ ಬಿಡೇ ಇಲ್ರಿ ನಮ್ಗೆ. ಎಲ್ಲ ನಿಮ್ಮದ ಐತದ. ಜ್ಞಾನ ಸಂಪತ್ತು ಅಪಾರವಾದದ್ದೈತಿ ನಿಮ್ಗೆ. ಅದನ್ನು ಗುರುಗಳು ತೋರಿಸ್ತಾರೆ, ಮಾರ್ಗದರ್ಶನ ಮಾಡ್ತಾರೆ. ಅದನ್ನು ನಾವು ನಮ್ಮದು ಮಾಡ್ಕೊಳಕ್ ತಯಾರಿಲ್ಲಲ್ಲ. ನಮ್ಮದೇ ಹಂಗ ಆದಿತ್ತಪ್ಪ ಅಂತ ಮಂದಿಗೆ ಬೇಡ್ಕೊಂತ ಅಡ್ಡಾಡಿದಲ್ಲ ಇಡೀ ಜನ್ಮನ ಕಳೆದು. ನಿಮ್ಮದು ಮಾಡ್ಕೊಂಡೆ ಅಂದ್ರೆ ಬೇಡಿಕೆ ಯಾರನ್ನು ಬೇಡ್ಕೊಳ್ಳೋದು ಅವಶ್ಯಕತೆ ಬರೋದು ನಿನಗೆ. ಅದಾಗಿ ಬಿಟ್ಟೆ ಅಂದ್ರೆ ಯಾರನ್ನು ಬೇಡ್ಕೋದು ನೀನು? ಅದನ್ನು ಆ ಲಾಭವನ್ನು ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನೀನು ಯಾರು ಅಂದ್ರೆ, ನಾನೇ ದೇವರಿದ್ದೇನೆ, ಆನಂದ ಸ್ವರೂಪನ ನಾನಿದ್ದೇನೆ ಅನ್ನುವಂಥ ಲಾಭವನ್ನು ಮಾಡ್ಕೊ. ನಿರಂತರ ಅಭ್ಯಾಸದಿಂದ ಇದು ಸಾಧ್ಯ. ಅಸಾಧ್ಯನಲ್ಲ, ಅದ ಪ್ರಯತ್ನ ಮಾಡಿದ್ರೆ ಕಠಿಣ ಸಾಧ್ಯ ಅಂತ. ಭಾಳ ಕಠಿಣ ಅದ, ಅಸಾಧ್ಯ ಏನಿಲ್ಲ, ಸಾಧ್ಯ. ಅದಕ್ಕೆ ನಿರಂತರ ಪ್ರಯತ್ನದ ಅವಶ್ಯ. ಅದಕ್ಕೆ ಅದನ್ನು ಮಾಡು.
ಮರಳಿ ಯತ್ನವ ಮಾಡು, ನಿರಾಶವಾದಿ ಆಗಬೇಡ. ನಮ್ಮಂಥವ್ರಿಗೆ ಹೆಂಗಾದಿತ್ತು ಅಂತೇಳಿ ನಿರಾಶೆ ಆಗಕ್ಕೆ ಹೋಗ್ಬೇಡ. ಪ್ರಯತ್ನ ಮಾಡ್ಯಾರ ಹಾಗೆ ಆಕೈತಿ. ಅದು ಮುಂದೆ ನಿಮಗೆ ಎಂಥ ಬಲ ತಂದು ಕೊಡ್ತೈತಿ. ಸ್ವಲ್ಪ ಯಾಕೆ ಹೋಗಲ್ಲ, ಸ್ವಲ್ಪ ಪ್ರಯತ್ನ ಮಾಡಿದ್ರೆ ದೊಡ್ಡ ಲಾಭ ಐತಿ ನಿನಗೆ. ಅದಕ್ಕೆ ಪ್ರಯತ್ನವನ್ನು ಮಾಡಿ, ಕೇಳುವುದು ಬಿಡಬೇಡ. ಕಿವಿಯಾಗಿ ಮಾತು ಅದೊಂದು ನಿನಗೆ ಬೇಕಲ್ಲ, ಒಂದು ಪುಣ್ಯ. ಯಾವಾಗಲೂ ಇದ ಮಾತು ಕಿವಿಗೆ ಬೀಳ್ಬೇಕಪ್ಪ ನಮ್ಮ. ಹಂಗೆ ಮಾಡ್ಕೋ. ಕೇಳಿ 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 ಬೇಕಾದಂಥ ದಡ್ಡದನ್ನೋದು ಅವನಲ್ಲಿ ಪರಿವರ್ತನೆ ಆಗೈತಿ ಶ್ರವಣ ಮಾಡೋದ್ರಿಂದ. ಅವಾಗ ಇದೆಲ್ಲ ಮನನ ಮಾಡಕ್ಕೆ ಶುರು ಮಾಡ್ತಾನ. ನಿಧಿಧ್ಯಾಸನ ಗಟ್ಟಿ ಆತನ. ಅವಾಗ ಏನು ಕೊರತೈತಿ? ಅಪಾರವಾದಂಥ ಆನಂದ ಸಾಗರನ ನಾನದೇನಂತ. ನನ್ನಲ್ಲೇ ಐತದು, ನಾನಾ ಅದೇನೋ ಅನುಭವ ಬರಕ್ಕೆ ಶುರು ಆಗ್ತೈತಿ. सकल साधु संत महाराज